ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ಬಹಳ ಸಂತೋಷವಾದ ಅನುಭವ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ 1 ಯೋಹಾನನ ಪುಸ್ತಕ 4ನೇ ಅಧ್ಯಾಯ 7ರಿಂದ ಕೆಲವೊಂದು ವಾಕ್ಯಗಳು. ಅದರಲ್ಲಿ 7ನೆಯ ವಾಕ್ಯವು ಹೇಳುತ್ತದೆ, 1 ಯೋಹಾನ 4:7. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮ ಮೇಲೆ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುವಂಥದ್ದಾಗಿದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಾಂಗಿನಲ್ಲಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ಭಾಗವನ್ನು ಓದುವಾಗ ನಿಮಗೇನು ಅರ್ಥ ಆಗ್ತಿದೆ ಅಂತ ಕೇಳಿದ್ರೆ, ಪ್ರೀತಿಯ ಮುಖ್ಯತ್ವವನ್ನು, ಪ್ರೀತಿಯ ಅವಶ್ಯವನ್ನು ದೇವರು ಈ ಸ್ಥಳದಲ್ಲಿ ತಮ್ಮ ದಾಸನಾಗಿರುವ ಯೋಹಾನನ ಮುಖಾಂತರವಾಗಿ ಒತ್ತು ಕೊಟ್ಟು ಹೇಳಿದ್ದಾರೆ. ಪ್ರೀತಿ ಎಷ್ಟು ಮುಖ್ಯವಾದದ್ದು, ಪ್ರೀತಿ ಎಷ್ಟು ಪ್ರಧಾನವಾದದ್ದು ಎಂಬುದಾಗಿ. ಈ ಒಂದು ಪ್ರೀತಿಯನ್ನು ದೇವರು ಯಾಕೆ ಭೂಮಿಗೆ ಕಳುಹಿಸಲು ಇಷ್ಟಪಡುತ್ತಾರೆ ಎನ್ನುವುದರ ಕುರಿತಾಗಿ ಒಂದು ಮುಖ್ಯವಾಗಿರುವ ಕಾರ್ಯವನ್ನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ದೇವರ ರಾಜ್ಯ ಈ ಭೂಮಿಯಲ್ಲಿ ಬರುವಂಥದ್ದಾಗಿದೆ, ಅದು ನಮಗೆ ಸಂಶಯವೇ ಬೇಡ. ಯೇಸುಕ್ರಿಸ್ತನು ಈ ಲೋಕದಲ್ಲಿ ಅವರು ಬದುಕಿದಾಗ ತಮ್ಮ ಶಿಷ್ಯರಿಗಾಗಲಿ ಹಿಂದೆ ಬರುವಂತಹ ಅವರ ಸಂತತಿಗಾಗಲಿ ಅವರು ಹೇಳಿದಂತಹ ಒಂದು ಪ್ರಾರ್ಥನೆ, ನಿಮ್ಮ ರಾಜ್ಯ ಬರಲಿ. ಅವರ ರಾಜ್ಯ ಬರುವಂಥದ್ದಾಗಿದೆ. ಯೇಸು ಪರಲೋಕಕ್ಕೆ ಏರಿ ಹೋದಾಗ ಕೂಡ ತಮ್ಮ ಶಿಷ್ಯರ ಬಳಿಯಲ್ಲಿ ಈ ಯೇಸುವಾದವರು ಯಾವ ರೀತಿ ನಿಮ್ಮ ಕಣ್ಗಳು ಕಾಣುವ ಹಾಗೆ ಅವರು ಎದ್ದು ಬಂದರೋ ಅದೇ ರೀತಿಯಾಗಿ ಅವರು ಮತ್ತೆ ಬರುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಆ ಒಂದು ಮಾತನ್ನು ಕೇಳಿದಂತಹ ಶಿಷ್ಯರು ಅವರ ಒಂದು ಸಂತತಿಯಲ್ಲಿ, ಅವರ ಒಂದು ದಿನಗಳಲ್ಲಿಯೇ ಅವರು ಮರಣವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಅಥವಾ ಅದೇ ತಲೆಮಾರಿನಲ್ಲಿಯೇ ಯೇಸುವಿನ ಬರುವಿಕೆ ಇರುತ್ತೆ ಎಂಬುದಾಗಿ ಅವರು ಆ ರೀತಿ ಯೋಚನೆ ಮಾಡಿದರು. ಆದ್ದರಿಂದ ಅವರು ಪ್ರತಿ ಬಾರಿ ತಮ್ಮನ್ನು ನೋಡಬೇಕಾದರೆ ಅಥವಾ ಸಹ ವಿಶ್ವಾಸಿಯನ್ನು ಭೇಟಿ ಮಾಡಬೇಕಾದರೆ ಮಾರನಾಥ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಮಾರನಾಥ ಅಂತ ಹೇಳಿದ್ರೆ ಕರ್ತನಾದ ಯೇಸುವೆ ಬೇಗನೆ ಬನ್ನಿರಿ ಎಂಬುದಾಗಿ ಅರ್ಥ. ಹಲವು ಪತ್ರಿಕೆಗಳನ್ನು ಓದಿ ನೋಡಬೇಕಾದರೂ ಕೂಡ ನಮ್ಮ ಕಣ್ಗಳು ಕಾಣುವ ಹಾಗೆ ಯೇಸು ಬರುತ್ತಾರೆ ಎನ್ನುವಂಥದ್ದನ್ನು ಅವರು ಹಲವು ಸಂದೇಶಗಳಲ್ಲಿ ಒತ್ತು ಕೊಟ್ಟು ಮಾತಾಡಿರ್ತಾರೆ. ಆದರೆ ಯೇಸು ಅವರ ಒಂದು ತಲೆಮಾರಲ್ಲಿ ಅವರು ಬರಲಿಲ್ಲ. ಅದರ ನಂತರ 2000 ವರ್ಷಗಳು ಕಳೆದಿವೆ. ಯೇಸು ಈ ಲೋಕಕ್ಕೆ ಬರಬೇಕು. ಯೇಸು ಈ ಲೋಕಕ್ಕೆ ಬರಬೇಕು ಎಂಬುದಾಗಿ ಹೇಳುವುದಾದರೆ ಅವರು ಮಾತ್ರ ಬರುವಂಥದ್ದಲ್ಲ, ಅವರ ರಾಜ್ಯ ಈ ಭೂಮಿಗೆ ಬರಬೇಕು. ಅದನ್ನೇ ಕರ್ತನ ವಾಕ್ಯವು ಹೇಳುವಂಥದ್ದಾಗಿದೆ. ನಾನು ಈ ದಿನ ಈ ಮನೆಯಲ್ಲಿ ಇದ್ದೇನೆ ಅಂತ ಇಟ್ಕೊಳ್ಳಿ, ಅಥವಾ ನೀವು ಒಂದು ಮನೆಯಲ್ಲಿ ವಾಸವಾಗಿದೆ ಅಂತ ಇಟ್ಕೊಳ್ಳಿ. ನೀವು ಬೇರೆ ಒಂದು ಸ್ಥಳದಲ್ಲಿ ಒಂದು ಸ್ಥಳವನ್ನು ಖರೀದಿಸಿ ಒಂದು ಮನೆಯನ್ನು ಕಟ್ತೀರಾ. ಆ ಮನೆಯನ್ನು ಕಟ್ಟುವಂತಹ ಕೆಲಸ ಅಲ್ಲಿ ಮುಗಿದಿದೆ. ನೀವು ಯಾವಾಗ ಅಲ್ಲಿ ಗೃಹಪ್ರವೇಶ ಮಾಡ್ತೀರಾ? ನೀವು ಗೃಹಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸೇರಿಸುತ್ತೀರಾ. ನೀವೇ ತಗೊಂಡೋಗ್ತೀರಾ ಅದನ್ನು? ಹಾಗಂತ ಕೇಳಿದ್ರೆ ಅದಕ್ಕೆ ಅಂತ ವ್ಯಕ್ತಿಗಳನ್ನು ಏರ್ಪಡಿಸಿ ಮನೆಯಿಂದ ಸೋಫಾ, ಮಂಚ, ಮನೆಯಲ್ಲಿರುವಂತಹ ವಸ್ತುಗಳು, ಮುಖ್ಯವಾದವುಗಳು, ಬೀರೋ ಇವೆಲ್ಲವನ್ನು ಶಿಫ್ಟ್ ಮಾಡ್ತೀರಾ. ಶಿಫ್ಟ್ ಮಾಡಿದ ನಂತರವೇ ನೀವು ಈ ಸ್ಥಳದಿಂದ ಹೊರಟು ಆ ಮನೆಗೆ ವಾಸವಾಗಲು ಹೋಗ್ತೀರಾ. ಹಂಗೆ ಅಲ್ವಾ? ಹಾಗಾದರೆ ನೀವು ಒಂದು ಕಾರ್ಯವನ್ನು ನೀವು ಹೊತ್ತುಕೊಂಡು ಹೋಗುವುದಿಲ್ಲ ಮ್ಯಾಕ್ಸಿಮಮ್. ಆದರೆ ಒಂದು ರಾಜ್ಯ ಅವರ ಇರುವ ಸ್ಥಳದಿಂದ ಶಿಫ್ಟ್ ಆಗಿ ಬೇರೆ ಕಡೆಗೆ ಬರೋದಂದರೆ ಅವರು ಖಂಡಿತವಾಗಿ ಏನು ಎತ್ಕೊಂಡು ಹೋಗಲ್ಲ. ಅವರು ತಮ್ಮ ಮನುಷ್ಯರ ಮೂಲಕವಾಗಿ, ತಮ್ಮ ಶಿಷ್ಯರು ಅಥವಾ ಕೆಲಸದವರ ಮುಖಾಂತರ ಅವರ ರಾಜ್ಯಕ್ಕೆ ಉಂಟಾದ ವಸ್ತುಗಳನ್ನು ಮೊದಲು ತಂದು ಅಲ್ಲಿ ಸ್ಥಾಪಿಸುತ್ತಾರೆ. ಅದನ್ನು ತಂದು ಇಡುತ್ತಾರೆ. ಅನಂತರವೇ ರಾಜ ಬರುತ್ತಾನೆ. ಹಾಗಾದರೆ ಕರ್ತನ ಬರುವಿಕೆ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಒಬ್ಬನು ಯಾವ ರೀತಿ ತನ್ನ ಮನೆಯನ್ನು ಶಿಫ್ಟ್ ಮಾಡುವುದಕ್ಕಿಂತ ಮುಂಚಿತವಾಗಿ
ಅಲ್ಲಿರುವಂತಹ ಮುಖ್ಯವಾದ ಕಾರ್ಯಗಳು, ವಸ್ತುಗಳೆಲ್ಲವನ್ನ ಈ ಸಾಮಾನ್ಯ ಸ್ಥಳಕ್ಕೆ ತರುತ್ತಾರೋ, ಅದೇ ರೀತಿ ದೇವರು ಅವರ ರಾಜ್ಯ ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿರುವಂತಹ ಅವರ ರಾಜ್ಯದ ಸ್ವಾರೂಪ್ಯವನ್ನು ಭೂಮಿಗೆ ತರಲು ಬಯಸುವವರಾಗಿದ್ದಾರೆ. ಅದನ್ನು ಮುಂಚಿತವಾಗಿ ನಮಗೆ ತಿಳಿಸಿದ ಪ್ರಕಾರ ಆ ಮನೆಯ ಯಜಮಾನರು ಏನು ತರುವುದಿಲ್ಲ, ವ್ಯಕ್ತಿಗಳೇ ಅದನ್ನು ತೆಗೆದುಕೊಂಡು ಬರುತ್ತಾರೆ. ಅದೇ ರೀತಿ ಕರ್ತನು ಪರಲೋಕದಲ್ಲಿರುವಂತಹ ಪರಲೋಕದ ಸ್ವಾರೂಪ್ಯವಾಗಿರುವ ಹಲವು ಕಾರ್ಯಗಳನ್ನು ತಮ್ಮ ಮನುಷ್ಯರ ಮುಖಾಂತರವಾಗಿಯೇ ಭೂಮಿಯಲ್ಲಿ ತಂದು ನಿಲ್ಲಿಸಲು ಬಯಸುತ್ತಾರೆ. ಯಾರು ಆ ಮನುಷ್ಯರು ಎಂಬುದಾಗಿ ಕೇಳುವುದಿಲ್ಲ ಅಂತ ನಂಬ್ತೀನಿ, ಏಕೆಂದರೆ ನೀವು ನಾನೇ ಆ ಒಂದು ಮನುಷ್ಯರು. ಹಾಗಾದರೆ ಪರಲೋಕದಲ್ಲಿ ಏನೆಲ್ಲ ಇದೆ, ಪರಲೋಕದಲ್ಲಿ ಯಾವ ವಿಧವಾಗಿರುವ ಪರಿಸ್ಥಿತಿ ಇದೆ, ಅದನ್ನು ಹಾಗೆ ಭೂಮಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ ಟ್ರಾನ್ಸ್ಫರ್ ಮಾಡುವುದಕ್ಕೆ ಅವರು ತಮ್ಮ ಜನಗಳನ್ನು ಉಪಯೋಗಿಸುತ್ತಾರೆ, ತನ್ನ ಸೇವಕರನ್ನು ಅವರು ಉಪಯೋಗಿಸುತ್ತಾರೆ. ಹಾಗಾದರೆ ಪರಲೋಕ ರಾಜ್ಯದಲ್ಲಿ ಪರಿಶುದ್ಧತೆ ಇದೆ. ಆ ಪರಿಶುದ್ಧತೆ ನಿಮ್ಮ ಮುಖಾಂತರವಾಗಿ ತರಲು ಬಯಸುತ್ತಾರೆ. ಹಾಗಾಗಿ ದೇವರು ಯಾವುದನ್ನು ಭೂಮಿಯಲ್ಲಿ ತರಲು ಬಯಸುವುದಾದರೂ ಕೂಡ ತಮ್ಮ ಜನಗಳ ಮೂಲಕವಾಗಿ ಅದನ್ನು ತರಲು ಸಾಧ್ಯವಾಗುತ್ತದೆ. ಪರಲೋಕ ರಾಜ್ಯಕ್ಕೆ ಹಲವು ವಿಧವಾಗಿರುವಂತಹ ಒಂದು ಸ್ವಭಾವಗಳಿರುವಂಥದ್ದಾಗಿದೆ. ಅದರಲ್ಲಿ ಒಂದು ಪ್ರಧಾನವಾದದ್ದು ಏನಂತ ಕೇಳುವುದಾದರೆ ಅದು ಪ್ರೀತಿ. ಕರ್ತನ ರಾಜ್ಯ ಪೂರ್ತಿಯಾಗಿ ಪ್ರೀತಿಯಿಂದ ಸ್ಥಾಪಿಸಲ್ಪಟ್ಟದ್ದಾಗಿದೆ. ಕರ್ತನ ರಾಜ್ಯ ಪೂರ್ತಿಯಾಗಿ ಪ್ರೀತಿಯಿಂದಲೇ ಇರುವಂಥದ್ದಾಗಿದೆ. ಏಕೆಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ. ಅವರ ನಡು ನೆತ್ತಿಯಿಂದ ಹಿಡಿದು ಅಂಗಾಲಿನವರೆಗೂ ಪರಿಪೂರ್ಣವಾಗಿ ಪ್ರೀತಿ. ಆ ಪ್ರೀತಿಯಿಂದ ಎಬ್ಬಿಸಲ್ಪಟ್ಟದ್ದೇ ಅವರ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಬಹಳವಾಗಿರುವುದು ಪ್ರೀತಿ. ಅನಂತರ ದೇವರ ಸ್ವಭಾವಗಳಾಗಿರುವಂತಹ ನೀತಿ, ಪರಿಶುದ್ಧತೆ, ಇವುಗಳೆಲ್ಲ ದೇವರ ಸ್ವಭಾವಗಳು ಏನೇನೋ ಅವೆಲ್ಲ ಅಲ್ಲಿ ನಿರೂಪಿಸಲ್ಪಟ್ಟಿದೆ. ಹಾಗಾಗಿ ದೇವರು ಏನು ಮಾಡ್ತಾರೆ, ತಾನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಇರುವಂತಹ ಆ ಕಾರ್ಯಗಳನ್ನು ಭೂಮಿಗೆ ಟ್ರಾನ್ಸ್ಫರ್ ಮಾಡುವುದಕ್ಕೆ ಬಯಸುತ್ತಾರೆ. ಅದನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡುವುದು? ಅದಕ್ಕೆ ದೇವರು ತಮ್ಮ ಜನಗಳನ್ನು ಭೂಮಿಯಲ್ಲಿ ಎಬ್ಬಿಸಿ ಅವರಿಗೆ ಆಜ್ಞೆಗಳನ್ನು ಅವರು ಕೊಟ್ಟು, ನೀವು ಪರಿಶುದ್ಧವಾಗಿದ್ದು ಒಂದು ಪರಿಶುದ್ಧ ಸಮುದಾಯವನ್ನು, ಪರಿಶುದ್ಧ ಸ್ವಭಾವವನ್ನು ಭೂಮಿಯಲ್ಲಿ ಉಂಟು ಮಾಡಿರಿ. ನೀವು ಪ್ರೀತಿಯಿಂದ ಇದ್ದು ಒಂದು ಪ್ರೀತಿಯ ಪರಿಸ್ಥಿತಿಯನ್ನು ಭೂಮಿಯಲ್ಲಿ ಉಂಟು ಮಾಡಿರಿ. ಅದಕ್ಕೆ ಬೇಕಾಗಿರುವಂತಹ ಪ್ರೀತಿಯನ್ನು ನಾನು ಆತ್ಮದಲ್ಲಿ ನಿಮಗೆ ಕೊಡುತ್ತೇನೆ. ನೀವು ಪ್ರೀತಿಸಲು ಆರಂಭಿಸುವುದಾದರೆ ಪರಲೋಕದ ಪ್ರೀತಿ ನಿಮ್ಮ ಮುಖಾಂತರ ಭೂಮಿಯಲ್ಲಿ ಪ್ರಕಟವಾಗುತ್ತೆ. ಆಗ ಈ ಭೂಮಿಯಲ್ಲಿ ಪರಲೋಕದ ಸ್ವಾರೂಪ್ಯ ನಿಮ್ಮ ಮುಖಾಂತರವಾಗಿ ಇಲ್ಲಿ ಸ್ಥಾಪಿಸಲ್ಪಡುತ್ತದೆ. ಆದ್ದರಿಂದ ದೇವರು ಕೆಲವೊಂದು ಕಾರ್ಯವನ್ನು ಖಂಡಿತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂತ ಕೇಳುವುದಾದರೆ, ಈ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಪ್ರೀತಿ ಮಾಡಕ್ಕೆ ಹೇಳಿದರೆ ಪ್ರೀತಿ ಮಾಡುವುದಿಲ್ಲ, ಆದರೆ ಕ್ರೈಸ್ತರಾಗಿರ್ತೀವಿ. ಪರಿಶುದ್ಧವಾಗಿರೋಳು ಹೇಳಿದರೆ ಪರಿಶುದ್ಧವಾಗಿರುವುದಿಲ್ಲ, ಆದರೆ ಕ್ರೈಸ್ತರಾಗಿ ಇರುತ್ತೇವೆ. ನೀತಿಯುಳ್ಳವರಾಗಿ ಬಾಳ್ರಿ ಅಂತ ಹೇಳಿದರೆ ನೀತಿವಂತರಾಗಿ ನಾವು ಅದನ್ನು ಬಿಟ್ಟು ದೂರ ಇರ್ತೀವಿ, ಆದರೆ ಕ್ರೈಸ್ತರಾಗಿ ಇರುತ್ತೇವೆ. ದೇವರಿಗೆ ಇಂಥವರು ಬೇಕಾಗಿಲ್ಲ. ಪರಲೋಕ ರಾಜ್ಯ ಬರಬೇಕು ಅಂತ ಹೇಳಿದರೆ, ಕರ್ತನ ಭೂಮಿಗೆ ಇಳಿದು ಬರಬೇಕು ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಅವರ ರಾಜ್ಯ ಇಲ್ಲಿ ಬರಬೇಕು. ಆ ರಾಜ್ಯದ ಸ್ವಾರೂಪ್ಯ ಇಲ್ಲಿ ಒಳಗೆ ತರಲ್ಪಡಬೇಕು, ಸ್ಥಾಪಿಸಲ್ಪಡಬೇಕು. ಇಲ್ಲಿ ಅದರಲ್ಲಿ ಕಾಣಲ್ಪಡುವಂತಹ ಪ್ರತಿಯೊಂದು ಕಾರ್ಯ ಭೂಮಿಯಲ್ಲಿ ತರಲ್ಪಡಬೇಕು. ಅದು ಯಾರ ಮುಖಾಂತರ ತರುವಂಥದ್ದು? ಅವರೇ ತೆಗೆದುಕೊಂಡು ಬರ್ತಾರೆ ಅಂತ ಕೇಳಿದರೆ ಅದು ಇಲ್ಲ. ಅದು ಮನುಷ್ಯರ ಮುಖಾಂತರವಾಗಿ ತರಲು ಬಯಸುವವರಾಗಿದ್ದಾರೆ. ಆದ್ದರಿಂದ ರಕ್ಷಣೆ ಹೊಂದುವಂತಹ ಪ್ರತಿ ಮನುಷ್ಯನಿಗೂ ತಮ್ಮೊಂದಿಗೆ ಒಂದು ಸಂಪರ್ಕವನ್ನು ಏರ್ಪಡಿಸಿ ನೋಡಿ. ಅಲ್ಲಿ ಮತ್ತೊಬ್ಬರಿಗೆ ಇಲ್ಲದಿರುವಂತಹ ದೊಡ್ಡ ಭಾಗ್ಯ ಏನಂತ ಕೇಳಿದರೆ, ಪರಲೋಕದೊಂದಿಗೆ ನಾವು ಐಕ್ಯವಾಗಿದ್ದೇವೆ. ಸತ್ಯವೇದ ಹೇಳುತ್ತದೆ, ಅವರು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ದೂರವಾಗಿದ್ದಂತಹ ಎರಡು ಪಕ್ಷದವರನ್ನು ಅವರು ಒಂದಾಗಿಸಿ, ಆಕಾಶದಲ್ಲಿರುವಂಥವುಗಳು ಭೂಮಿಯಲ್ಲಿರುವವರು ಎಲ್ಲವೂ ತಮ್ಮ ಮುಂದೆ ಒಂದಾಗಿ ಇರುವ ಹಾಗೆ ಸಮಾಧಾನಪಡಿಸಿದರು. ಅದು ತಾನೇ ವೇದವಾಕ್ಯ. ಹಾಗಾದರೆ ದೂರವಾಗಿದ್ದಂತಹ ನಮ್ಮನ್ನ, ಒಂದು ಗುಂಪಿನವರನ್ನ, ತಮ್ಮ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ಸ್ವೀಕರಿಸಿದವರನ್ನ ಕರ್ತನು ಪರಲೋಕದೊಂದಿಗೆ ಒಂದು ಸಂಪರ್ಕವನ್ನು ಏರ್ಪಡಿಸುತ್ತಾರೆ. ಯಾತಕ್ಕೆ ಆ ಸಂಪರ್ಕ? ಅವರು ಅದನ್ನು ತಮ್ಮ ರಕ್ತದಿಂದಲೂ ತಮ್ಮ ಆತ್ಮದಿಂದಲೂ ಆ ಸಂಪರ್ಕವನ್ನು ಏರ್ಪಡಿಸುತ್ತಾರೆ. ಅವಾಗ ಅವರೇನು ಮಾಡ್ತಾರೆ? ಆ ಸಂಪರ್ಕದ ಮುಖಾಂತರ ಅಲ್ಲಿರುವಂಥವುಗಳನ್ನು ನಿಮ್ಮ ಮುಖಾಂತರವಾಗಿ ಭೂಮಿಗೆ ಸಲ್ಲಿಸುತ್ತಾರೆ. ಅದನ್ನು ಸಲ್ಲಿಸಲಾಗಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದರ ಕುರಿತಾಗಿ ಚಿಂತೆ ಮಾಡ್ತಾ ಇಲ್ಲ, ಅದನ್ನು ಪಡೆದು ಭೂಮಿಗೆ ನೀವು ಅದನ್ನು ತರಲಿಲ್ಲ, ಆ ಸ್ವಭಾವನ ನಿಮ್ಮ ಜೀವನದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಅಂತ ಕೇಳಿದರೆ, ದೇವರು ಮಾಡಲು ಸ್ಮರಿಸಿದಂತಹ ಕಾರ್ಯಗಳನ್ನು ನಿಮ್ಮಿಂದ ನೆರವೇರಿಸಲಾಗದೆ ಹೋಗುತ್ತದೆ. ಆದ್ದರಿಂದ ದೇವರು ನಿಮ್ಮನ್ನು ಪ್ರೀತಿಯಿಂದ ಇರಿ ಎಂಬುದಾಗಿ ಹೇಳ್ತಾರೆ.
ಯಾಕೆಂದರೆ ಪರಲೋಕದಲ್ಲಿರುವಂತಹ ಪ್ರೀತಿ ಭೂಮಿಗೆ ಬರಬೇಕು. ಭೂಮಿಯಲ್ಲಿ ಸಾಮಾನ್ಯವಾಗಿ ಒಂದು ಪ್ರೀತಿ ಇದೆ, ಅದು ನೈಸರ್ಗಿಕವಾದ ಪ್ರೀತಿ, ಅದು ಕೂಡ ದೇವರ ಬಳಿಯಿಂದ ಬಂದದ್ದೇ. ಮನುಷ್ಯರು ಮಾತ್ರವಲ್ಲ, ಮೃಗಗಳು ಕೂಡ ಪ್ರೀತಿ ಮಾಡುತ್ತವೆ. ನೀವು ಅದನ್ನು ನೋಡಿರ್ತೀರಾ. ಒಂದು ಸಿಂಹವಾಗಿದ್ದರೂ, ಒಂದು ಕರಡಿಯಾಗಿದ್ದರೂ ತನ್ನ ಮರಿಗಳ ಮೇಲೆ ಪ್ರೀತಿ ಮಾಡುತ್ತವೆ. ಒಂದು ಆನೆಯನ್ನು ನೋಡಿ, ಆ ಮರಿಯ ಮೇಲೆ ಅಷ್ಟೊಂದು ಪ್ರೀತಿ ಸಲ್ಲಿಸುತ್ತೆ. ಮನುಷ್ಯರು ಪ್ರೀತಿ ಮಾಡುತ್ತಾರೆ. ಕೆಲವು ಮೃಗಗಳು ತಮ್ಮ ಜಾತಿಯನ್ನು ದಾಟಿ, ನಾಯಿನಂಥವುಗಳು ಮನುಷ್ಯರ ಬಳಿ ಪ್ರೀತಿ ಮಾಡುತ್ತವೆ. ಮನುಷ್ಯರು ನಾಯಿಗಳನ್ನು ಪ್ರೀತಿ ಮಾಡುತ್ತಾರೆ. ಇದೆಲ್ಲ ಒಂದು ಮೂಲತಃ ಪ್ರೀತಿ. ಅದು ನೈಸರ್ಗಿಕವಾಗಿ ಒಂದು ಮರಿಗೂ ಅದನ್ನು ಎತ್ತಿರುವಂಥ ತಾಯಿಗೂ ನಡುವೆ ಇರುವಂಥ ಪ್ರೀತಿ. ಅದು ಕೂಡ ದೇವರಿಂದ ನಿರ್ಮಿತವಾದದ್ದೇ. ಆದರೆ ಅದನ್ನು ದಾಟಿ, ಪ್ರಾಕೃತಿಕವಾದ ಪ್ರೀತಿಯನ್ನು ದಾಟಿ ಮತ್ತೊಂದು ದೈವಿಕವಾಗಿರುವ ಪ್ರೀತಿಯನ್ನು ದೇವರು ಲೋಕಕ್ಕೆ ತರಲು ಬಯಸುವವರಾಗಿದ್ದಾರೆ. ಆದ್ದರಿಂದಲೇ ನಿಮ್ಮನ್ನು ವಿಶೇಷವಾಗಿ ದೇವರು ಪ್ರತ್ಯೇಕಿಸಿದ್ದಾರೆ. ನನ್ನ ಮಾತು ಅರ್ಥ ಆಗ್ತಿದೆಯಾ? ಪ್ರಕೃತಿಯಲ್ಲಿ ಪ್ರೀತಿ ಇದೆ, ಪ್ರಕೃತಿಯಲ್ಲಿ ಪ್ರೀತಿ ಮಾಡೋರಿದ್ದಾರೆ. ಅದಲ್ಲ, ಪರಲೋಕದ ಪ್ರೀತಿ ಎನ್ನುವಂಥದ್ದು ಭೂಮಿಯಲ್ಲಿ ಪ್ರಾಕೃತಿಕವಾಗಿ ತೋರಿಸಲ್ಪಡುವಂಥ ಪ್ರೀತಿಗಿಂತ ವ್ಯತ್ಯಾಸವಾದ ಬೇರೆ ಒಂದು ಪ್ರೀತಿ. ಅದಕ್ಕೆ ದೈವಿಕ ಪ್ರೀತಿ ಎಂಬುದಾಗಿ ಹೆಸರನ್ನು ಹೇಳುತ್ತೇವೆ. ದೇವರ ಪ್ರೀತಿ ವ್ಯತ್ಯಾಸವಾದದ್ದು. ದೇವರು ಪ್ರೀತಿ ಉಳ್ಳವರಾಗಿದ್ದಾರೆ. ದೇವರು ಏನು ಮಾಡ್ತಾರೆ? ಮನುಷ್ಯರ ಬಳಿ ಇರುವಂತಹ ಸಾಧಾರಣ ಪರಿಸ್ಥಿತಿ, ಕೆಲವೊಂದು ಮೃಗಗಳಲ್ಲಿರುವಂತಹ ಸಾಮಾನ್ಯವಾದ ಪ್ರೀತಿ, ಇದನ್ನು ದಾಟಿ ತಮ್ಮ ರಾಜ್ಯದಲ್ಲಿ ತೋರಲ್ಪಡುವಂತಹ ದೇವರ ಪ್ರೀತಿಯ ಸ್ಥಿತಿ ಭೂಮಿಯಲ್ಲಿ ತರಲ್ಪಡಬೇಕು. ಪ್ರೀತಿ ಮಾತ್ರವಲ್ಲ, ಪರಿಶುದ್ಧತೆ ತರಲ್ಪಡಬೇಕು, ವಿಧೇಯತೆ ತರಲ್ಪಡಬೇಕು, ಅಲ್ಲಿರುವಂತಹ ಮಹಿಮೆ ತರಲ್ಪಡಬೇಕು. ನಾವಿವತ್ತು ನೋಡುವುದು ಪ್ರೀತಿಯ ಕುರಿತು ಮಾತ್ರ. ಆದ್ದರಿಂದ ಪ್ರೀತಿಯನ್ನು ತೋರಿಸಿ ಹೇಳುತ್ತಾ ಇದ್ದೇನೆ. ನೀವು ಒಬ್ಬರಲ್ಲೊಬ್ಬರು ಪ್ರೀತಿಯಿಂದ ಇರುವುದರಿಂದ ಪರಲೋಕಕ್ಕೆ ಏನು ಲಾಭ ಅಂತ ನೀವು ಕೇಳ್ಬೋದು. ಆ ಪ್ರೀತಿ ಎನ್ನುವಂಥದ್ದು ನಿಮ್ಮ ಮೂಲಕವಾಗಿ ಈ ಭೂಮಿಯಲ್ಲಿ ತರಲ್ಪಡುವಂಥದ್ದಾಗಿದೆ, ಸಭೆಯ ಒಳಗೆ ತರಲ್ಪಡುವಂಥದ್ದಾಗಿದೆ. ದೇವರು ತಮ್ಮ ಕಾರ್ಯಗಳನ್ನು ನಿಮ್ಮ ಮುಖಾಂತರವಾಗಿ ಸಲ್ಲಿಸಿ ಭೂಮಿಯಲ್ಲಿ ಒಂದು ಸಮುದಾಯದ ಮಾರ್ಗವಾಗಿ ಅಥವಾ ಸಮುದಾಯದ ಒಳಗೆ ಅದನ್ನು ಇಳಿಸುವುದಕ್ಕೆ ಇಷ್ಟಪಡುತ್ತಾರೆ. ಇದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ ಎಂಬುದಾಗಿ ನೋಡುವುದಾದರೆ, ಕರ್ತನು ಏನೆಲ್ಲ ತರಲು ಬಯಸುವವರಾಗಿದ್ದಾರೋ ಆ ಕಾರ್ಯಗಳ ಕುರಿತಾಗಿ ಚಿಂತಿಸದೆ ಕಾಣಿಕೆ ಕೊಟ್ಟರೆ ಸಾಕು, ಸಭೆಗೆ ಹೋದರೆ ಸಾಕು, 4 ಟ್ರ್ಯಾಕ್ಸ್ ಕೊಟ್ಟರೆ ಸಾಕು, ಏನೋ ಸೇವೆ ಮಾಡಿದ್ರೆ ಸಾಕು. ದೇವರ ಉದ್ದೇಶ ಅದಲ್ಲ. ದೇವರ ಉದ್ದೇಶ ತಮ್ಮ ರಾಜ್ಯ ಈ ಭೂಮಿಯಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕ ರಾಜ್ಯದಲ್ಲಿರುವಂತಹ ಅವರ ಮುಖ್ಯವಾದ ಸ್ವಾರೂಪ್ಯಗಳನ್ನು ನಿಮ್ಮ ಮುಖಾಂತರವಾಗಿ ಈ ಭೂಮಿಗೆ ಒಳಗೆ ತರಬೇಕು, ನಿಮ್ಮ ಮುಖಾಂತರ ಸಲ್ಲಿಸಬೇಕು. ಒಂದು ವಿದ್ಯುತ್ ಶಕ್ತಿ ಹೋಗುವಂತಹ ವಯರ್ ಯಾವ ರೀತಿ ಒಂದು ಸ್ಥಳದಲ್ಲಿರುವಂತಹ ವಿದ್ಯುತ್ತನ್ನು ಅದನ್ನು ಸಾಗಿಸಿ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತದೋ, ಅದೇ ರೀತಿ ಪರಲೋಕದಲ್ಲಿ ಸಂಪರ್ಕಿಸಲ್ಪಟ್ಟಿರುವಂತಹ ನೀವು ಒಂದು ವಿದ್ಯುತ್ನ ಕಂಬಿ ಇದ್ದಂಗೆ. ವಿದ್ಯುತ್ ತಂತಿ ಮುಖಾಂತರವಾಗಿ ಹೆಂಗೆ ಬರುತ್ತದೋ ಅದೇ ರೀತಿ ದೇವರ ಪ್ರೀತಿಯಾಗಿದ್ದರೂ ಸರಿ, ದೇವರ ಸ್ವಭಾವ ಆಗಿದ್ದರೂ ಸರಿ, ದೇವರ ಕಾರ್ಯಗಳು ಏನೇ ಆಗಿದ್ದರೂ ಆತ್ಮಿಕವಾಗಿರುವ ಎಲ್ಲ ಕಾರ್ಯಗಳು ನಿಮ್ಮ ಮೂಲಕವಾಗಿ ಈ ಭೂಮಿಯಲ್ಲಿ ಬರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಆದ್ದರಿಂದ ಅದರಲ್ಲಿ ಪ್ರಧಾನವಾದದ್ದು ಪ್ರೀತಿ. ಏಕೆಂದರೆ ಅವರು ಪ್ರೀತಿ ಉಳ್ಳವರಾಗಿಯೇ ಇದ್ದಾರೆ ಎಂಬುದಾಗಿ ಸತ್ಯವೇದ ದೃಢವಾಗಿ ಇಡುವಂಥದ್ದಾಗಿದೆ. ಹಾಗಾದರೆ ಪ್ರೀತಿ ಇಲ್ಲದಿರುವ ಸ್ಥಳದಲ್ಲಿ ದೇವರಲ್ಲೂ ಸಾಧ್ಯವಿಲ್ಲ. ಅವರು ಒಂದು ದೈವಿಕವಾಗಿರುವ ಪ್ರೀತಿಯನ್ನು ನಿಮ್ಮ ಮುಖಾಂತರವಾಗಿ ಈ ಭೂಮಿಯಲ್ಲಿ ಸಾಗಿಸುವುದಕ್ಕೆ ಬಯಸುತ್ತಾರೆ. ಆದ್ದರಿಂದ ಹೇಳುತ್ತಾರೆ, ನಾನು ನಿಮ್ಮನ್ನು ಪ್ರೀತಿ ಮಾಡುವ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಏಕೆಂದರೆ ತನ್ನ ಪ್ರೀತಿಯಂತೆ ನಿಮ್ಮ ಪ್ರೀತಿ ಇರಬೇಕಂತೆ. ಅವರ ರಾಜ್ಯದಲ್ಲಿರುವಂತಹ ಪ್ರೀತಿ, ಇಲ್ಲಿ ಪ್ರಕೃತಿಯಲ್ಲಿರುವಂತಹ ಪ್ರೀತಿಯಂತೆ ಅದು ಎಲ್ಲರಲ್ಲಿಯೂ ಇರುತ್ತದೆ, ಅದಲ್ಲ. ಅದು ಅದಕ್ಕಿಂತ ಮೇಲಾಗಿರುವ ತಮ್ಮ ಪ್ರೀತಿ. ನಾನು ನಿಮ್ಮ ಬಳಿ ಪ್ರೀತಿಯಿಂದ ಇರುವ ರೀತಿಯಲ್ಲಿಯೇ, ಹಾಗಾದರೆ ನನ್ನ ಪ್ರೀತಿಯ ಪ್ರಕಾರವೇ ನಿಮ್ಮ ಪ್ರೀತಿ ಭೂಮಿಯಲ್ಲಿ ಪ್ರಕಟಿಸಲ್ಪಡಬೇಕು. ಅದು ಬರುವಾಗ ಒಂದು ಪ್ರೀತಿ ತುಂಬಿದ ಸಮುದಾಯವನ್ನು ಭೂಮಿಯಲ್ಲಿ ಉಂಟು ಮಾಡುತ್ತೆ. ಒಂದು ಪರಿಶುದ್ಧತೆಯನ್ನು ಸಲ್ಲಿಸಬೇಕಾದರೆ ಪರಿಶುದ್ಧ ಸಮುದಾಯವನ್ನು ಭೂಮಿಯಲ್ಲಿ ಉಂಟು ಮಾಡುತ್ತದೆ. ಹಾಗಾದರೆ ದೇವರ ಪರಲೋಕದಲ್ಲಿರುವಂಥ ಸ್ವಾರೂಪ್ಯ ಸ್ವಲ್ಪ ಸ್ವಲ್ಪವಾಗಿ ತಮ್ಮ ಮಕ್ಕಳ ಮುಖಾಂತರವಾಗಿ ಸಲ್ಲಿಸಲ್ಪಟ್ಟು ಅವುಗಳು ಈ ಭೂಮಿಯಲ್ಲಿ ಒಂದು ಗುಂಪಾಗಿ ಸೇರಿಸಲ್ಪಟ್ಟು ಒಂದು ಜಾತಿಯಾಗಿ, ಜನಾಂಗವಾಗಿ ಅವುಗಳ ಒಳಗೆ ಇವೆಲ್ಲವೂ ತಂದು ನೆಲೆಸಲ್ಪಡಬೇಕು. ಆಗಲೇ ದೇವರು ಬರಲು ಸಾಧ್ಯ. ಹಾಗಾದರೆ ದೇವರು ತಮ್ಮ ದೂತರ ಮುಖಾಂತರವಾಗಿ ಇದೆಲ್ಲ ತಂದು ಒಳಗಿಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸ್ವಭಾವಗಳು, ಇದೆಲ್ಲ ಪ್ರಾಕೃತಿಕವಾಗಿರುವ ಆತ್ಮಿಕ ಕಾರ್ಯಗಳು. ಅಲ್ಲಿರುವಂತಹ ಬಲಿಪೀಠವನ್ನು ತೆಗೆದುಕೊಂಡು ಬಾ ಅಂದರೆ ದೂತ ತರ್ತಾನೆ.
ಅಲ್ಲಿರುವಂತಹ ಒಂದು ಪ್ರಾರ್ಥನೆ ಧೂಪವನ್ನು ಅಂದರೆ ದೂತ ತರುತ್ತಾನೆ. ಒಂದು ಪ್ರೀತಿನ ತಗೊಂಬ ಅಂದರೆ ದೂತನ ಇಲ್ಲಿ ಬಂದು ನಿಮ್ಮ ಬಳಿಯಲ್ಲಿ ಪ್ರೀತಿನ ತೋರಿಸಿ ಮಾತಾಡ್ತಿರಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪ್ರೀತಿ, ನೀತಿ, ಪರಿಶುದ್ಧತೆ, ತಾಳ್ಮೆ, ಈ ರೀತಿ ದೇವರ ಸ್ವಭಾವ ಇದೆ ನೋಡಿ, ಇದೆಲ್ಲ ಪರಲೋಕದ ಸ್ವಭಾವಗಳು. ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ದಯೆ, ಈ ರೀತಿ 9 ಫಲಗಳು ಹೇಳಲ್ಪಟ್ಟಿವೆ ನೋಡಿ, ಅದೆಲ್ಲ ಪರಲೋಕದ ಸ್ವಾರೂಪ್ಯಗಳು. ಪರಲೋಕದ ಪ್ರಕೃತಿ, ಪರಲೋಕದ ಸ್ವಾರೂಪ್ಯ ಇವುಗಳು ನಿಮ್ಮಲ್ಲಿ ಅದು ಉಂಟಾಗಿ ಭೂಮಿಯಲ್ಲಿ ದೇವರ ರಾಜ್ಯ ಬರುವುದಕ್ಕಾಗಿ ಅವರು ಅಲ್ಲಿ ಇರುವಂತಹ ಕಾರ್ಯಗಳು ನಿಮ್ಮ ಮುಖಾಂತರವಾಗಿ ತರಬೇಕು. ಆದ್ದರಿಂದ ದೇವರು ಇವುಗಳನ್ನು ಒತ್ತು ಕೊಟ್ಟು ಹೇಳುತ್ತಾರೆ, ಇದು ನಿನ್ನ ದಾರಿಯಲ್ಲಿ ಬರಬೇಕು, ಅದಕ್ಕೋಸ್ಕರ ಕರೆದಿದ್ದೇನೆ ನಿನ್ನ, ಅದಕ್ಕಾಗಿ ರಕ್ತವನ್ನು ಸುರಿಸಿದ್ದೇನೆ, ಅದಕ್ಕಾಗಿ ನಿನಗೋಸ್ಕರವಾಗಿ ಸತ್ಯವೇದವನ್ನು ಕೊಟ್ಟಿದ್ದೇನೆ, ಸೇವಕರನ್ನು ಕೊಟ್ಟಿದ್ದೇನೆ. ನೀವೇ ಅನ್ಕೋತೀರಾ, ಏನು ಹಣವನ್ನು ಹಾಕಿದ್ರೆ ಕಥೆಯಲ್ಲಿ ಮುಗಿದೋಗುತ್ತೆ, ಒಂದು 4 ಕರಪತ್ರ ಬೀದಿಯಲ್ಲಿ ನಿಂತು ಕೊಟ್ಟರೆ ಅದು ಮುಗಿದೋಗುತ್ತೆ, ಒಂದು ಸಭೆಯನ್ನು ನಡೆಸಿದ್ರೆ ನಾವು ದೇವರಿಗೆ ಎಲ್ಲವನ್ನ ಮಾಡಿದ್ದೇವೆ. ಇಲ್ಲ, ನೀವು ಅವರ ರಾಜ್ಯಕ್ಕೆ ಬರುವುದಕ್ಕೋಸ್ಕರವಾಗಿ ಒಂದು ಉಪಕರಣದಂತೆ ಉಪಯೋಗಿಸಲ್ಪಡಬೇಕು. ಆ ರಾಜ್ಯದಲ್ಲಿ ಇರುವಂತಹ ಸ್ವಾರೂಪ್ಯ, ಅಲ್ಲಿರುವಂತಹ ಕಾರ್ಯಗಳು ನಿಮ್ಮ ಮೂಲಕವಾಗಿ ಈ ಭೂಮಿಯಲ್ಲಿ ಪ್ರಕಟವಾಗಬೇಕು. ಒಂದು ಸಭೆ ನಿಮ್ಮಲ್ಲಿದೆಯಾ? ಆ ಸ್ವಭಾವವನ್ನು ನೀವು ನಿಮ್ಮಲ್ಲಿ ಹೊಂದಿಕೊಂಡು ನಿಮ್ಮ ಸಭೆಯಲ್ಲಿ ಇಳಿಸಬೇಕು. ಹಾಗಾದರೆ ಕ್ರೈಸ್ತ ಸಮುದಾಯ ಎನ್ನುವಂಥದ್ದು ಪರಲೋಕದ ಸ್ವಾರೂಪ್ಯವನ್ನು ಭೂಮಿಯಲ್ಲಿ ಪ್ರಕಟಿಸುವಂಥ ಸಮುದಾಯವಾಗಿರಬೇಕು. ಆದರೆ ಇವತ್ತು ಯಾವ ರೀತಿ ಇದೆ ಯೋಚನೆ ಮಾಡಿ ನೋಡ್ರಿ. ಹೊರ ತೋರಿಕೆಯಲ್ಲಿ ಏನು ನಡೆಯುತ್ತೋ ಅದುವೇ ಸಭೆಯಲ್ಲೂ ಇರುವಂಥದ್ದಾಗಿದೆ. ಅವನು ಜಗಳವಾಡಿ ಕುರ್ಚಿಗೋಸ್ಕರ ಕಿತ್ತಾಡ್ತಾರೆ, ಏನು ಬೇಕಾದರೂ ಮಾತಾಡ್ತಾರೆ. ಎಲ್ಲಿ? ಹೊರಗೆ ರಾಜಕೀಯದಲ್ಲಿ. ಇವತ್ತು ಹಂಗೆ ಅಂತ ಮಾತಾಡ್ತಾರೆ, ನಾಳೆ ಬೇರೆ ಥರ ಅವರನ್ನು ಬಂದು ಸ್ನೇಹಿತರಾಗಿ ಮಾತಾಡಿಸ್ತಾರೆ. 2 ನಾಲಿಗೆ 3 ನಾಲಿಗೆ ಅಂತ ಮಾತಾಡ್ತಾರೆ. ಒಂದು ಪದವಿಯನ್ನು ಹಿಡಿಯುವುದಕ್ಕೆ ಯಾವ ಎಕ್ಸ್ಟೆಂಟ್ ಬೇಕಾದರೂ ಹೋಗ್ತಾರೆ. ಸಭೆಯಲ್ಲೇ ನಡೀತಾ ಇದೆ ಇವತ್ತು. ಅದೇ ಇವತ್ತು ಸಭೆಯಲ್ಲಿ ಕೂಡ ನಡೆಯುವಂಥದ್ದಾಗಿದೆ. ಸಭೆಯಲ್ಲಿ ನೋಡಿ, ಎಲೆಕ್ಷನ್ ಬಂದರೆ ಜಗಳ, ಅಲ್ಲಿ ಒಬ್ಬರಲ್ಲಿ ಒಬ್ಬರಿಗೆ ಅಲ್ಲಿ ಹಾಗೆತನ. ಹಾಗಾದರೆ ಏನಂದುಕೊಳ್ಳುತ್ತೇವೆ ನಾವು? ದೇವರ ಚಿತ್ತವನ್ನು ಮಾಡುವುದು ಬೇಡ, ಅಥವಾ ಅವರ ಸ್ವಭಾವವನ್ನು ಭೂಮಿಯಲ್ಲಿ ಪ್ರಕಟಿಸುವುದು ಬೇಡ, ಆದರೆ ಕ್ರೈಸ್ತರಾಗಿದ್ದರೆ ಸಾಕು. ಅದುವೇ ನಮಗೆ ಕ್ರಿಸ್ತನಿಗೆ ಮಾಡುವಂತಹ ಒಂದು ದೊಡ್ಡ ಸೇವೆ ಎಂಬುದಾಗಿ ನಾವು ಅಂದುಕೊಂಡಿದ್ದೇವೆ. ನಾವೆಲ್ಲ ಕ್ರೈಸ್ತರಾಗಿದ್ದೇವಲ್ವಾ, ಅದುವೇ ಕ್ರೈಸ್ತನಿಗೆ ನಾವು ಮಾಡುವಂಥ ಸೇವೆ ಎಂಬುದಾಗಿ. ಕರೆಂಟ್ ಬರದಿರುವಂತಹ ತಂತಿ ಮನೆಯಲ್ಲಿ ಸಾವಿರಾರು ಇದ್ದರೆ ಕೂಡ ಏನು ಪ್ರಯೋಜನ ಅಂತ ಸ್ವಲ್ಪ ಹೇಳಿ ನೋಡೋಣ. ಅದು ಕರೆಂಟ್ ಬರದಿರುವಂತಹ ವಯರ್. ಅದು ಪರಲೋಕದ ಯಾವ ಸ್ವಭಾವವನ್ನು ಭೂಮಿಯಲ್ಲಿ ತರುವಂಥದ್ದಾಗಿಲ್ಲ. ಕಲರ್ ಆಗಿ ನೇತಾಡ್ತಿರುತ್ತೆ ಅಷ್ಟೇ. ಅಲ್ಲಿ ಅದರ ಕೈ ಇಟ್ಟು ನೋಡಿ, ಏನು ಯಾವ ಎಫೆಕ್ಟು ಇರುವುದಿಲ್ಲ. ನಾನು ಹೇಳೋದ್ನೆಲ್ಲ ಒಂದು ವಿದ್ಯುತ್ ಶಕ್ತಿಯನ್ನು ಸಾಗಿಸುವುದಕ್ಕೆ ಯಾವ ರೀತಿ ಆ ವಯರ್ಗಳು ಸಂಪರ್ಕಕ್ಕೆ ನಮಗೆ ಬೇಕೋ ಅದರಲ್ಲಿ ಕರೆಂಟ್ ಹೋದರೆ ಅದಕ್ಕೆ ಬೆಲೆ ಅಷ್ಟೇ. ಅದರಲ್ಲಿ ಕನೆಕ್ಷನ್ ಹೋಯಿತು, ಹೊರಗೆ ನೋಡಿದ್ರೆ ಬಹಳ ವಯರೆಲ್ಲ ಇದೆ, ಆದರೆ ಯಾತರಲ್ಲಿಯೂ ವಿದ್ಯುತ್ ಶಕ್ತಿ ಹೋಗ್ತಾ ಇಲ್ಲ. ಅದೇ ರೀತಿ ಇವತ್ತು ಕ್ರೈಸ್ತ ಸಮುದಾಯ ನಾವು ಪರಿಶುದ್ಧವಾಗಿರಬೇಕು ಅಂತ ಅವಶ್ಯಕತೆ ಇಲ್ಲ, ಪ್ರೀತಿಯಿಂದ ಇರಬೇಕು ಅಂತ ಅವಶ್ಯವಿಲ್ಲ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ಅಂತ ಅವಶ್ಯವಿಲ್ಲ. ಆದರೆ ಚರ್ಚಿಗೆ ಹೋದರೆ ಸಾಕು, ಕ್ರೈಸ್ತರಾಗಿದ್ದರೆ ಸಾಕು. ಹಾಗಾದರೆ ಪರಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಯಾವುದು ನಿಮ್ಮ ಮುಖಾಂತರವಾಗಿ ಭೂಮಿಯಲ್ಲಿ ತರಲ್ಪಡಲಿಲ್ಲ ಎಂಬುದಾಗಿ ಹೇಳುವುದಾದರೆ ನೀವು ಕ್ರೈಸ್ತರಾಗಿ ಮಾರ್ಪಟ್ಟದ್ರಲ್ಲಿ ಪ್ರಯೋಜನವೇ ಇಲ್ಲ. ಒಂದು ವೈರ್ ಇಟ್ಕೊಂಡಿದ್ದೀವಿ, ಅದು ಕರೆಂಟ್ ಬರಲ್ಲ ಕಂಡ್ರೆ, ಆ ವೈರಿಂದ ಏನು ಪ್ರಯೋಜನ ಇರುತ್ತೆ ನಮಗೆ? ಒಳ್ಳೆ ಕಲರ್ ಆಗಿದೆಯಲ್ಲ, ಏನು ಪ್ರಯೋಜನ ಅದರಿಂದ? ಅದರ ಪೂರ್ಣ ಉದ್ದೇಶವಾದರೂ ಏನು? ಅದರ ವಿದ್ಯುತ್ತನ್ನು ಸಾಗಿಸಿ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಅದು ಚಲಿಸುವಂತೆ ಮಾಡಬೇಕು ತಾನೆ. ಅದೇ ತಾನೇ ಅದರ ಒಂದು ಉದ್ದೇಶ. ಹಾಗಾದರೆ ದೇವರೇನು ಮಾಡ್ತಾರೆ? ಪರಲೋಕಕ್ಕೆ ಸಂಬಂಧಪಟ್ಟ ಸ್ವಾರೂಪ್ಯವನ್ನು ನಿಮ್ಮ ಮುಖಾಂತರವಾಗಿ ಭೂಮಿಯಲ್ಲಿ ಮೊದಲು ಸಾಗಿಸುತ್ತಾರೆ, ಒಂದು ಸಮುದಾಯವನ್ನು ರೂಪಿಸುತ್ತಾರೆ. ಪರಲೋಕದ ಸ್ವಾರೂಪ್ಯವನ್ನು ಇರುವಂತಹ ಸಮುದಾಯವನ್ನು ರೂಪಿಸುತ್ತಾರೆ. ಆ ಪರಲೋಕದ ಸ್ವಾರೂಪ್ಯ ಏನು ಅಂತ ಕೇಳುವುದಾದರೆ, ದೇವರು ನಿಮ್ಮ ಬಳಿ ಏನು ರೂಪುಗೊಳ್ಳಬೇಕು ಎಂಬುದಾಗಿ ಬಯಸುತ್ತಾರೆ ಅಂತ ನೋಡಿ. ಅವರ ಆತ್ಮಿಕವಾಗಿರುವ 9 ಫಲಗಳು: ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ದಯೆ, ಸದ್ಗುಣ, ಕ್ಷಮೆ, ದಮೆ. ಇದೇ ಪರಲೋಕದ ಒಂದು ದೊಡ್ಡ ಸ್ವಾರೂಪ್ಯ. ಆ ಎಲ್ಲ ವಸ್ತು ಈ ಭೂಮಿಯಲ್ಲಿರಬೇಕು. ಆ ಪರಿಸ್ಥಿತಿ ಆ ರೀತಿಯಾಗಿ ಉಂಟಾಗಬೇಕು. ಪ್ರೀತಿ ಉಳ್ಳ ಸಮುದಾಯ, ದೀರ್ಘ ಶಾಂತಿ ಉಳ್ಳ ಸಮುದಾಯ, ನೀತಿಯನ್ನು ನಂಬತಕ್ಕ ಒಂದು ಸಮುದಾಯ, ಪರಿಶುದ್ಧಿಯನ್ನು ನಂಬುವಂಥ ಒಂದು ಸಮುದಾಯ. ಇದು ಬಂದ ನಂತರ ಭೂಮಿಯಲ್ಲಿ ತನ್ನ ವಸ್ತುಗಳನ್ನು ತಂದು ಇಟ್ಟ ನಂತರವೇ ಆ ರಾಜ ಭೂಮಿಗೆ ಬರಲು ಸಾಧ್ಯ. ಹಾಗಾಗಿ ಅವರೇನು ಮಾಡುತ್ತಾರೆ? ಒತ್ತಾಯ ಮಾಡುತ್ತಾರೆ ನಮ್ಮನ್ನು, ನಿನ್ನ ಮೂಲಕವಾಗಿ ಪರಲೋಕದಲ್ಲಿರುವಂತಹ ಇದನ್ನು ಭೂಮಿಗೆ ತರಲು ಬಯಸುವನಾಗಿದ್ದೇನೆ, ನೀನು ಪ್ರೀತಿಯಿಂದ ಇರಬೇಕು,
ನಿನಗೆ ಕಷ್ಟವಾಗಿದ್ದರೂ ಕೂಡ ಪ್ರೀತಿಯಿಂದ ಇರು. ಅವರನ್ನು ಪ್ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರೀತಿ ಮಾಡು. ನಿನ್ನ ಮುಖಾಂತರವಾಗಿ ನನ್ನ ಮಹಿಮೆ, ಪರಲೋಕದ ಸ್ವಾರೂಪ್ಯ ಭೂಮಿಗೆ ಇಳಿದು ಬರಬೇಕು ಎಂಬುದಾಗಿ ದೇವರು ನಮ್ಮ ಬಳಿಯಲ್ಲಿ ಬಯಸುವವರಾಗಿದ್ದಾರೆ. ಹಾಗಾದರೆ ಇವತ್ತು ನಾವು ನೋಡುವಂಥದ್ದು ಪರಲೋಕದ ಸ್ವಾರೂಪ್ಯದಲ್ಲಿ ಪ್ರಧಾನವಾದದ್ದು ಪ್ರೀತಿ. ದೇವರು ಪ್ರೀತಿಯುಳ್ಳವರಾಗೇ ಇದ್ದಾರೆ ಎಂಬುದಾಗಿ 1 ಯೋಹನ 4:8 ಓದಿದ್ವಿ. ದೇವರು ಪರಿಪೂರ್ಣವಾಗಿ ಪ್ರೀತಿ ಸ್ವರೂಪನಾಗಿರುವುದಾದರೆ ಅವರು ಉಂಟು ಮಾಡಿರುವ ರಾಜ್ಯ ಯಾವ ರೀತಿ ಇರುತ್ತೆ, ಆ ರಾಜ್ಯದಲ್ಲಿ ನಡೆಯುವಂತಹ ನಡವಳಿಕೆ ಯಾವ ರೀತಿ ಇರುತ್ತೆ, ಅವರು ನೀತಿಯನ್ನು ಸಲ್ಲಿಸುವಂಥದ್ದು, ದಂಡನೆ ಕೊಡುವಂಥದ್ದು, ಸಂಹಾರ ಮಾಡುವಂಥದ್ದೆಲ್ಲ ದುಷ್ಟರ ನಡುವೆ ಮಾತ್ರವೇ. ಅವರ ಪರಲೋಕದಲ್ಲಿ ಎಲ್ಲಾದರೂ ಸಂಹಾರ ನಡೆಯುತ್ತಾ ಅಂತ ನೋಡಿ, ಪರಲೋಕದಲ್ಲಿ ಎಲ್ಲಾದರೂ ನಾಶನ ಬರುತ್ತಾ ಅಂತ ನೋಡಿ, ಇಲ್ಲ. ಅವರ ನೀತಿಯನ್ನು ಸಲ್ಲಿಸುವಾಗ ಭೂಮಿಯಲ್ಲಿ ಸಂಹಾರ ಬರುತ್ತದೆ. ಅದನ್ನು ನೋಡಿ ಏನು ದೇವರು ಪ್ರೀತಿ ಉಳ್ಳವರು ಅಂತ ಹೇಳ್ತಿರಲ್ಲ ಎಂಬುದಾಗಿ ಹೇಳಿ. ಇದು ಅವರು ಮಾಡುವಂತಹ ಪಾಪಕ್ಕೆ ದೇವರು ಕೊಡುವಂತಹ ದಂಡನೆ. ಆ ಒಂದು ದಂಡನೆ ಪೂರ್ತಿಯಾಗಿ, ನಾಶನ ಪೂರ್ತಿಯಾಗಿ, ಸಂಹಾರ ಪೂರ್ತಿಯಾಗಿ ಭೂಮಿಯಲ್ಲಾಗಲಿ ಸೈತಾನನ ರಾಜ್ಯದ ಒಳಗೆ ನಡೆಯುತ್ತೆ ವಿನಃ ಪರಲೋಕದಲ್ಲಿ ಎಲ್ಲಾದರೂ ನಡೆಯುತ್ತಾ ಅಂತ ನೋಡಿ, ಪರಲೋಕ ಪ್ರೀತಿ ತುಂಬಿರುವಂಥದ್ದಾಗಿಯೇ ಇರುವಂಥದ್ದಾಗಿದೆ. ದೇವರ ನೀತಿಯಿಂದ ಅದು ಸ್ಥಿರಪಡುವಂಥದ್ದಾಗಿದೆ. ಕರ್ತನ ಪರಿಶುದ್ಧತೆ ಅದಕ್ಕೆ ಅಲಂಕಾರವಾಗಿರುವಂಥದ್ದಾಗಿದೆ. ಹಾಗಾದರೆ ಅಂತಹ ಪರಲೋಕದ ಸ್ವಾರೂಪ್ಯವನ್ನು ಮೊದಲು ಭೂಮಿಗೆ ತರುವುದಾದರೆ ಮಾತ್ರ ಭೂಮಿಯನ್ನು ಆಳ್ವಿಕೆ ಮಾಡುವಂತಹ ಕ್ರಿಸ್ತನ ಭೂಮಿಗೆ ಬರಲು ಸಾಧ್ಯ. ನೀವು ಬರೀ ಕ್ರೈಸ್ತರಾಗಿರುವಂಥದ್ದು ದೇವರನ್ನು ಭೂಮಿಗೆ ತರುವಂಥದ್ದಲ್ಲ. ನೀವು ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ರಾಜ್ಯದ ಸ್ವಭಾವಗಳು ಇವುಗಳನ್ನು ಭೂಮಿಗೆ ತರುವವರಾಗಿ ಇರಬೇಕು, ಪ್ರಕಟಿಸುವವರಾಗಿ ಇರಬೇಕು. ಆದ್ದರಿಂದ ಅವರು ಒತ್ತಾಯ ಮಾಡಿ ಹೇಳುತ್ತಾರೆ, ನಾನು ನಿಮ್ಮ ಮೇಲೆ ಪ್ರೀತಿಯಿಂದ ಇರುವ ಪ್ರಕಾರ ನೀವು ಕೂಡ ಒಬ್ಬರಲ್ಲೊಬ್ಬರು ಪ್ರೀತಿಯುಳ್ಳವರಾಗಿರಿ ಎಂಬುದಾಗಿ ಹೇಳುತ್ತಾರೆ. ಅವರ ಪ್ರೀತಿಗೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಅವರ ಪ್ರೀತಿ ನಮ್ಮ ಮುಖಾಂತರವಾಗಿ ಪ್ರಕಟಲು ಮುಂದಾಗುತ್ತದೆ. ಭೂಮಿಯಲ್ಲಿ ಮುಂಚಿತವಾಗಿ ಒಂದು ಪ್ರೀತಿ ಇದೆ, ಅದಲ್ಲ. ಅದು ಮೂಲತಃ ಆರಂಭಸ್ಥಿಯ ಪ್ರೀತಿ, ಅದು ಬಂದು ಪ್ರಾಕೃತಿಕವಾದದ್ದು ಅದಲ್ಲ. ಕರ್ತನು ಅದನ್ನು ದಾಟಿ ಮೇಲೆ ಒಂದು ದೊಡ್ಡ ಪ್ರೀತಿಯನ್ನು, ಅವರ ಸ್ವಭಾವವಾಗಿರುವಂತಹ ಪ್ರೀತಿಯನ್ನೇ ಅವರು ಭೂಮಿಯಲ್ಲಿ ತರಲು ಬಯಸುತ್ತಾರೆ. ಅದನ್ನು ನಿಮ್ಮ ಮುಖಾಂತರವಾಗಿ, ನನ್ನ ಮುಖಾಂತರವಾಗಿ ತರಲು ಬಯಸುತ್ತಾರೆ. ಆದ್ದರಿಂದ ನಾವು ಪ್ರೀತಿಯುಳ್ಳವರಾಗಿ ಇರಬೇಕು. ದೇವರ ಪ್ರೀತಿ ನಮ್ಮ ಮುಖಾಂತರವಾಗಿ ದಾಟಿ ಬಂದು ಅದು ಭೂಮಿಯಲ್ಲಿ ಪ್ರಕಟಿಸಲ್ಪಡಬೇಕು. ಹಾಗಾಗಿ ಅದಕ್ಕೆ ನಾವು ದೇವರ ಪ್ರೀತಿಗೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಅವರ ಪ್ರೀತಿಯ ಸ್ವಭಾವಕ್ಕೆ, ಅದರ ಪ್ರೀತಿಯ ಕ್ರಿಯೆಗಳಿಗೆ, ಅವರ ಪ್ರೀತಿಗೆ ಪರಿಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡುವವರಾಗಬೇಕು. ದೇವರು ಮನುಷ್ಯರಿಗೆ ಕೊಟ್ಟಂತಹ ಪ್ರಧಾನವಾಗಿರುವಂತಹ ಕಟ್ಟಳೆಯನ್ನು ನೆರವೇರಿಸಬೇಕು. ಏಕೆಂದರೆ ಅವರ ರಾಜ್ಯ ಪ್ರೀತಿ ಉಳ್ಳದಾಗಿದೆ. ಭೂಮಿ ನೋಡಿ ಪ್ರೀತಿ ಉಳ್ಳವರಾಗಿದೆಯಾ? ಭೂಮಿಯ ಮೇಲೆ ಒಂದು ವೇಳೆ ಮೂಲತಃ ಪ್ರೀತಿ ಒಂದು ಕುಟುಂಬದಲ್ಲಿ ಮಾತ್ರ ಅದು ಒಳಗೊಂಡಿರುತ್ತೆ, ತನ್ನ ಜನಾಂಗದಲ್ಲಿ ಮಾತ್ರ ಅದು ಮೊಳಕವಾಗಿರುತ್ತೆ. ದೈವಿಕ ಪ್ರೀತಿ ಎಲ್ಲಿದೆ ಯೋಚನೆ ಮಾಡಿ ನೋಡಿ ಅದರ ಬಗ್ಗೆ. ಇದನ್ನು ದಾಟಿ ಉಳಿದದೆಲ್ಲ ಕೂಡ ಯಾವಾಗ ನೋಡಿದ್ರೂ ಜಗಳ, ಕಲಹ, ಸಮಸ್ಯೆ, ಹೋರಾಟ ಇವುಗಳೆಲ್ಲವೂ ತುಂಬಲ್ಪಟ್ಟು ಸ್ವಾರ್ಥ ಇವುಗಳು ತುಂಬಿ ಪ್ರೀತಿ ಇಲ್ಲದ ಭೂಮಿ ಉಳ್ಳದಾಗಿ ಇದೆ. ದೇವರು ಈ ಭೂಮಿಯಲ್ಲಿ ವಾಸ ಮಾಡಲು ಬರುತ್ತಾರೆ. ಅವರ ಬರುವಿಕೆ ಬರುವಂಥದ್ದಾಗಿದೆ. ಹಾಗಾದರೆ ಏನು ಮಾಡ್ತಾರೆ? ಮುಂಚಿತವಾಗಿ ನಿಮಗೆ ತಿಳಿಸಿದ ಪ್ರಕಾರ ಮನೆ ಕಟ್ತೀರಾ, ಹೋಗುವಂತಹ ಸಮಯ ಬಂದಿದೆ, ಇಲ್ಲಿ ಇರುವಂತಹ ಅವರ ವಸ್ತುಗಳನ್ನು ಅಲ್ಲೋಗಿ ಸೇರಿಸಬೇಕು. ಆದ್ದರಿಂದಲೇ ದೇವರು ತಮ್ಮ ಮಕ್ಕಳಿಗೆ ಈ ಒಂದು ಯೋಜನೆಯನ್ನು ಅವರು ಕೊಟ್ಟು, ಪರಲೋಕದಲ್ಲಿರುವಂಥದ್ದು ಇವೆಲ್ಲವನ್ನ ಭೂಮಿಯಲ್ಲಿ ತೆಗೆದುಕೊಂಡು ಹೋಗಿ ಇಡು, ಅದನ್ನು ತೆಗೆದುಕೊಂಡು ಬಂದು ಅಲ್ಲಿ ಪ್ರತಿಬಿಂಬಿಸುವಂತೆ ಮಾಡು, ಅದು ಒಳಗೊಂಡಿರುವಂತಹ ಸಮುದಾಯವನ್ನು ಉಂಟು ಮಾಡು, ಒಂದು ಸಂತತಿಯನ್ನು ಉಂಟು ಮಾಡು, ಒಂದು ತಲೆಮಾರನ್ನು ಉಂಟು ಮಾಡಿ ಎಂಬುದಾಗಿ ದೇವರು ಕಳುಹಿಸಿದ್ದಾರೆ. ಅದನ್ನು ಬಿಟ್ಟು ದೊಡ್ಡ ಕಟ್ಟಡವನ್ನು ಕಟ್ಟುವುದು, ಸಭೆ ಕಟ್ಟುವಂಥದ್ದು, ಕೂಟವನ್ನು ಸೇರಿಸುವುದು, ಬರುವವರಿಗೆ ಏನಾದರೂ ಕಾರ್ಯವನ್ನು ಹೇಳಿಕೊಟ್ಟು ಅವರನ್ನು ಏಮಾರಿಸಿ ಅವರ ಬಳಿ ಕೊಡುವಂತಹ ಒಂದು ಹೊಗಳಿಕೆಯನ್ನು ಹೊಂದಿಕೊಂಡು ಕಳುಹಿಸುವುದು ಅದಕ್ಕೋಸ್ಕರವಾಗಿ ಅಲ್ಲ. ನೀವು ಎಷ್ಟು ಮಂದಿ ನಿಮ್ಮ ಸಭೆಗೆ ಬರುತ್ತಾರೆ, ಎಷ್ಟು ಮಂದಿಗೆ ಸುವಾರ್ತೆ ಹೇಳಿದ್ದೀರ ಅಂತ ಮುಖ್ಯ ಅಲ್ಲ. ಅವರು ಒಬ್ಬೊಬ್ಬರು ಕೂಡ ದೇವರ ಕಟ್ಟಳೆಯನ್ನು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದನ್ನು ಭೂಮಿಗೆ ತರ್ತಾ ಇದ್ದಾರಾ, ಅದನ್ನು ಪ್ರತಿಬಿಂಬಿಸುತ್ತಾರೆ ಎಂಬುದಾಗಿ ನೋಡಬೇಕು. ಅದನ್ನು ಬಿಟ್ಟು ಒಳಗೆ ಲೋಕದಲ್ಲಿರುವಂತಹ ಜಗಳಗಳು, ಬೇರ್ಪಡಿಸುವಿಕೆಗಳು, ಕೋಪತಾಪಗಳು, ಗೊಂದಲಗಳು ಎಲ್ಲ ನಡೆದರೆ ಯಾಕೆ ಒಂದು ಸಭೆಯಲ್ಲಿ? ಯಾತಕ್ಕೆ ಒಂದು ರಕ್ಷಣೆ? ಯಾತಕ್ಕೆ ಒಂದು ಅಭಿಷೇಕ? ಹಾಗಾದರೆ ಸತ್ಯವೇದ ಹೇಳುತ್ತೆ, ದೇವರ ಚಿತ್ತವನ್ನು ಮಾಡುವುದಕ್ಕೋಸ್ಕರವಾಗಿಯೇ ದೇವರು ಆ ಅಭಿಷೇಕವನ್ನು, ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಅದನ್ನು ಮರೆತು
ದೇವರ ರಾಜ್ಯ ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿರೋ ವಸ್ತು ಇಲ್ಲಿ ಬರಬೇಕಲ್ಲ, ನನ್ನ ಮುಖಾಂತರ ತಾನೇ ಅದು ಬರಬೇಕು ಅಂತ ಅವುಗಳನ್ನು ಮರೆತು ನೀವು ಏನೇ ಆಟ ಆಡಿದ್ರೂ ಸರಿ, ಅದು ಕ್ರಿಸ್ತನಿಗೆ ಮಹಿಮೆ ತರುವುದಿಲ್ಲ. ಸತ್ಯವೇದ ಹೇಳುತ್ತೆ ನೋಡಿ, ದೇವರು ಕೊಟ್ಟಂತಹ ಕಟ್ಟಳೆಗಳಲ್ಲಿ ಪ್ರಧಾನವಾದದ್ದೇ ಪ್ರೀತಿಯ ಕುರಿತಾಗಿಯೇ. ಮತ್ತಾಯನ ಸುವಾರ್ತೆ 22:37-40 ನಿಮಗೆ ತಿಳಿದಿರುವಂಥದ್ದೇ ಅದು. ಯೇಸು ಅವನನ್ನು ನೋಡಿ, ನಿನ್ನ ದೇವರಾಗಿರುವ ಕರ್ತನ ಬಳಿಯಲ್ಲಿ ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ ಪ್ರೀತಿ ಮಾಡಬೇಕು. ಅವರು ಸುಮ್ಮನೆ ಪ್ರೀತಿ ಮಾಡಿ ಅಂತ ಹೇಳಲಿಲ್ಲ. ಆ ಪ್ರೀತಿಗೆ ಯಾವ ಯಾವ ರೀತಿಯಾಗಿರುವ ಗುಣಾತಿಶಯ ಇರಬೇಕು. ಪೂರ್ಣ ಹೃದಯವಿರಬೇಕು. ಸುಮ್ಮನೆ ಅರ್ಧಂಬರ್ಧ ಪ್ರೀತಿ ಮಾಡುವಂಥದ್ದಲ್ಲ. ಯೇಸು ಪರಿಪೂರ್ಣ ಪ್ರೀತಿಯನ್ನು ತೋರಿಸಿದರು. ಅದನ್ನೇ ಹೇಳ್ತಾ ಇದ್ದಾರಲ್ಲಿ. ಪರಿಪೂರ್ಣವಾಗಿ ನಮ್ಮ ಬಳಿಯಲ್ಲಿ ಪ್ರೀತಿಯನ್ನು ತೋರಿಸಿದರು. ಯಾವಾಗಲೂ ಒಂದಿನ ಅಲ್ಲ ಅಥವಾ 2 ದಿನ ಅಲ್ಲ, ಅರ್ಧಂಬರ್ಧ ಪ್ರೀತಿಯಲ್ಲ, ಹೋದ್ರೋಗ್ಲಿ ಎಂಬುದಾಗಿ ಪಶ್ಚಾತ್ತಾಪವಲ್ಲ. ಪ್ರೀತಿ ತೋರಿಸ್ಬೇಕು ಅಂತ ಅವ್ರು ಮನಸ್ಸು ಮಾಡಿದ್ರೆ ಅವರು ಪೂರ್ಣ ಪ್ರೀತಿಯನ್ನು ತೋರಿಸುತ್ತಾರೆ. ಹಾಗಾದರೆ ಅವ್ರು ಹೇಳ್ತಾರೆ, ಪ್ರೀತಿಯಿಂದ ಇರಿ, ಅದು ಮೊದಲ ಕಟ್ಟಳೆ ಅಂತ ಹೇಳಲಿಲ್ಲ. ಆ ಪ್ರೀತಿಗೆ ಕೆಲವೊಂದು ನಿಬಂಧನೆಗಳನ್ನು ಇಟ್ಟಿದ್ದಾರೆ. ಎಂತಹ ಪ್ರೀತಿಯಂತೆ? ಪರಿಪೂರ್ಣವಾಗಿ, ಪೂರ್ಣ ಆತ್ಮದೊಂದಿಗೆ. ಪೂರ್ಣ ಆತ್ಮ ಅಂತ ಹೇಳಿದ್ರೆ ನಮ್ಮ ಭಾವನೆಗಳು, ಚಿಂತನೆಯೊಂದಿಗೆ ಆ ಪ್ರೀತಿಯ ಚಿಂತನೆ ನಮ್ಮೊಳಗಿರಬೇಕು. ಪೂರ್ಣ ಬಲದಿಂದ ಎಷ್ಟು ಸಾಧ್ಯನೋ ಆ ಪ್ರೀತಿಯಲ್ಲಿ ಆ ಬಲವನ್ನು ಸಮರ್ಪಿಸಿ ಪ್ರೀತಿ ಮಾಡಬೇಕು. ಇದು ಪ್ರಧಾನ ಕಟ್ಟಳೆ. ಇದಕ್ಕೆ ಸಮವಾಗಿರುವಂತಹ ಇನ್ನೊಂದು ಕಟ್ಟಳೆ, ನಿನ್ನಂತೆಯೇ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಬೇಕು. ಹಾಗಾದರೆ ದೇವರ ಬಳಿ ಪ್ರೀತಿ ಮಾಡುವುದು ಮಾತ್ರವಲ್ಲದೆ ಇತರರ ಬಳಿ ಪ್ರೀತಿ ಮಾಡಬೇಕು. ಕೆಲವರಿಗೆ ದೇವರ ಬಳಿ ಪ್ರೀತಿ ಮಾಡುವುದು ಸುಲಭವಾಗಿರುತ್ತೆ, ಏಕೆಂದರೆ ಆ ಪ್ರೀತಿಗೆ ಬಹಳ ನಿಬಂಧನೆ ಇರುವುದಿಲ್ಲ. ಏನು ದೊಡ್ಡದಾಗಿ ಅವ್ರಿಗೋಸ್ಕರವಾಗಿ ಖರ್ಚು ಮಾಡೋದು ಬರಲ್ಲ. ದೇವರೇ ಪ್ರೀತಿಯಿಂದ ಇದ್ದೇನೆ ಆ ರೀತಿ ಹೇಳ್ಬಿಟ್ಟು ಹೋಗ್ಬೋದು, ಆ ರೀತಿ ಅಂದ್ಕೋಬೋದು. ಅದು ಕೂಡ ತಪ್ಪೇ. ಆದರೆ ದೇವರ ಬಳಿಯಲ್ಲಿ ಕೆಲವರು ಪ್ರೀತಿ ನಿಂತ್ಬಿಡ್ತಾರೆ, ಆದರೆ ಇತರರ ಬಳಿ ಪ್ರೀತಿ ಮಾಡ್ತಾರೆ ನೋಡಿ, ಅದು ಬಹಳ ಕಠಿಣ. ಆ ಒಂದು ನೆರೆಹೊರೆಯವರು ನಿಮ್ಮ ಹಾಗೆಯೇ ಮೇಲು ಕೀಳು ಎನ್ನುವಂತಹ ಗುಣಾತಿಶಯ ಹೊಂದಿರುವವನು, ದೇವರು ಪರಿಪೂರ್ಣವಾದವರು. ಹಾಗಾದರೆ ಅಂಥವರ ಬಳಿ ಪ್ರೀತಿ ಮಾಡ್ಬೋದು. ಆದರೆ ಇವನು ಆ ಥರ ಅಲ್ಲ. ಕೆಲವೊಮ್ಮೆ ಚೆನ್ನಾಗಿರ್ತಾನೆ, ಕೆಲವೊಮ್ಮೆ ಸಿಟ್ಟು ಮಾಡ್ಕೊತಾನೆ, ಕೆಲವೊಮ್ಮೆ ಬಹಳ ಗೊಂದಲದಲ್ಲಿರ್ತಾನೆ. ಇಂಥವರ ಬಳಿಯಲ್ಲಿ ನೆರೆಹೊರೆಯವನು ಮನುಷ್ಯ ಸ್ವಭಾವ ಒಳಗೊಂಡಿರುವವರು, ಅವರ ಬಳಿಯಲ್ಲಿ ಪ್ರೀತಿ ಮಾಡುವಂಥದ್ದು ಬಹಳ ಕಷ್ಟ. ಆದರೆ ದೇವರು ಹೇಳ್ತಾನೆ ಇವೆರಡನ್ನೂ ಮಾಡಬೇಕು. ಇವೆರಡು ಕಟ್ಟಳೆಗಳನ್ನು ಕೂಡ ಧರ್ಮಶಾಸ್ತ್ರ ಪರಿಪೂರ್ಣವಾಗಿ, ಪ್ರವಾದನೆಗಳು ಪೂರ್ತಿಯಾಗಿ ಅಡಕವಾಗಿದೆ ಅಂತ ಹೇಳಿದರು. ಹಾಗಾದರೆ ಈ ಕಟ್ಟಳೆ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರ ಪ್ರೀತಿ ಎನ್ನುವಂಥದ್ದು ಲೋಕದಲ್ಲಿ ಸಾಮಾನ್ಯವಾಗಿ ನೋಡುವಂತಹ ಪ್ರೀತಿಯಿಂದ ವ್ಯತ್ಯಾಸವಾದದ್ದು. ಅವರು ಈ ಲೋಕದಲ್ಲಿ ಬರಬೇಕೆಂದರೆ ಅವರು ತರಲು ಬಯಸುವಂಥದ್ದು ದೈವಿಕವಾದ ಪ್ರೀತಿಯನ್ನು. ಈ ಲೋಕದಲ್ಲಿ ದೈವಿಕ ಪ್ರೀತಿಯನ್ನು ಒಳಗೊಂಡಿರುವ ಸಮುದಾಯ ಉಂಟಾಗಬೇಕು. ದೈವಿಕವಾಗಿರುವ ಪ್ರೀತಿ ಪ್ರತಿಬಿಂಬಿಸಲ್ಪಡಬೇಕು. ಅವರ ಮುಖಾಂತರ ಅವರ ಸುತ್ತಲ ವಟಾರಗಳಲ್ಲಿ ಅದು ಹಾಗೆ ವ್ಯಾಪಿಸಬೇಕು. ಈ ರೀತಿಯ ಸ್ವಲ್ಪ ಸ್ವಲ್ಪವಾಗಿ ಪ್ರೀತಿ ಬೆಳೆಯುತ್ತೆ. ಇವತ್ತಿರುವಂತಹ ಕ್ರೈಸ್ತ ಜನಸಂಖ್ಯೆಗೆ ಲೋಕ ಪೂರ್ತಿ ಇರೋರನ್ನ ಹೇಳ್ತಾ ಇದ್ದೀನಿ, ಈ ಪ್ರೀತಿಯನ್ನು ಅವರು ಪ್ರಕಟಿಸಲು ಒಂದು ವೇಳೆ ಆರಂಭಿಸಿದರೆ ಒಂದು ಚಿಕ್ಕ ಪರಲೋಕವಾಗಿ ಈ ಭೂಮಿ ಮಾರ್ಪಟ್ಟಿರುತ್ತೆ. ನಿಮಗೆ ಅನಿಸುತ್ತೆ ಎಲ್ಲರೂ ಅದೇ ಥರ ಪ್ರೀತಿ ತೋರಿಸಿದರೆ, ಇವತ್ತು ನಾವು ಕರ್ತನ ಚಿತ್ತವನ್ನು ನೆರವೇರಿಸುವಂತಹ ಕ್ರೈಸ್ತರನ್ನಲ್ಲ, ಕ್ರೈಸ್ತರನ್ನ ನೋಡ್ತೀವಷ್ಟೇ. ಸುಮ್ಮನೆ ಹೆಸರಿಗೆ ಕ್ರೈಸ್ತರಾಗಿರ್ತಾರೆ, ಒಂದು ಚರ್ಚ್ಗೆ ಹೋಗ್ತಾರೆ, ಕ್ರಿಶ್ಚಿಯನ್ ಹೆಸರು ಇರುತ್ತೆ, ಕಾಣಿಕೆ ದಶಮಭಾಗ ಆಗ್ತಾರೆ, ಬೈಬಲ್ ಓದ್ತಾರೆ. ಆದರೆ ದೇವರ ಉದ್ದೇಶ ಅದಲ್ವಲ್ಲ. ದೇವರ ಚಿತ್ತವನ್ನು ಮಾಡಬೇಕು, ಅದುವೇ ದೇವರ ಉದ್ದೇಶ. ಹಾಗಾದರೆ ಅದರಲ್ಲಿ ಪ್ರಧಾನವಾದದ್ದು ಪ್ರೀತಿಯನ್ನು ಪ್ರಕಟಿಸಬೇಕು. ಪ್ರೀತಿ ಪ್ರಕಟಿಸಲ್ಪಟ್ಟು ಆ ಪ್ರೀತಿ ಈ ಒಂದು ಭೂಮಿಯನ್ನು ಸಮಭೂಮಿಯಾಗಿ ಮಾರ್ಪಡಿಸುತ್ತೆ. ಆ ಒಂದು ಪ್ರೀತಿ ಭೂಮಿಯನ್ನು ಸಮಪಡಿಸುವಂಥದ್ದಾಗಿದೆ, ಸಮಾನಪಡಿಸುತ್ತೆ. ಹಾಗಾದರೆ ದೇವರು ಬರುವುದಕ್ಕೆ ಇದು ಒಂದು ದಾರಿಯನ್ನು ಸಿದ್ಧಪಡಿಸುವಂಥದ್ದಾಗಿದೆ. ಹಾಗಾದರೆ ಇವತ್ತಿರುವಂತಹ ಕ್ರೈಸ್ತ ಜನಸಂಖ್ಯೆಗೆ ಲೋಕ ಪೂರ್ತಿಯಾಗಿ ನೀವು ನೋಡುವುದಾದರೆ ಇಂಡಿಯಾದಲ್ಲಿಯೇ ಮೈನಾರಿಟಿ, ಆದರೆ ಲೋಕ ಪೂರ್ತಿಯಾಗಿ ನೀವು ನೋಡುವುದಾದರೆ ಮೆಜಾರಿಟಿ ಕ್ರೈಸ್ತರೇ ಇರುತ್ತಾರೆ. ಆ ಕ್ರೈಸ್ತರು ಮಾತ್ರ ಈ ಸತ್ಯವಾದ ಪ್ರೀತಿಯನ್ನು ಪರಲೋಕದಿಂದ ಭೂಮಿಯಲ್ಲಿ ಪ್ರತಿಬಿಂಬಿಸುವವರ ಹಾಗೆ ಒಂದು ವೇಳೆ ಇದ್ದಿದ್ದರೆ ಪರಲೋಕದ ಸ್ವಾರೂಪ್ಯ ಯಾವತ್ತೋ ಭೂಮಿಗೆ ಬರ್ತಾ ಇತ್ತು. ಆದರೆ ಆ ರೀತಿ ನಾವು ಇರುವುದಿಲ್ಲ. ನಾವು ಕ್ರೈಸ್ತರಾಗಿರಲು ಬಯಸುತ್ತೇವೆ ವಿನಃ ಕ್ರಿಸ್ತನ ಚಿತ್ತವನ್ನು ಮಾಡುವವರಾಗಿ ಇರಲು ಬಯಸುವುದಿಲ್ಲ. ಅದು ಮೊದಲ ಕಾರಣ. ಹಾಗಾದರೆ ಏನು ಮಾಡಬೇಕು? ಕ್ರಿಸ್ತನ ಪ್ರೀತಿ ನಮ್ಮೊಳಗೆ
ಪರಿಪೂರ್ಣ ಹೊಂದಿ ಅದು ಈ ಭೂಮಿಯಲ್ಲಿ ಪ್ರತಿಬಿಂಬಿಸಪಡಬೇಕು. ಅವರು ಪರಲೋಕದಲ್ಲಿ ತೋರಿಸುವಂತಹ ಪ್ರೀತಿಯನ್ನ ತನ್ನ ಬರುವಿಕೆಯ ಒಳಗೆ, ಆ ಪ್ರೀತಿಯಲ್ಲಿ ಒಳಗೆ ಬರಬೇಕು ಅಂತ ಅವರು ಬಯಸುವವರಾಗಿದ್ದಾರೆ. ಅದು ಬರಲಿಲ್ಲ ಅಂದರೆ ಅವರಿಂಗೆ ಇಲ್ಲಿ ಬರಕ್ಕೆ ಸಾಧ್ಯ? ಅವರ ವಸ್ತು ಇಲ್ಲಿ ಏನು ಬಂದಿಲ್ಲ. ಹಾಗಾದ್ರೆ ಹೇಳ್ತಾರೆ, ನೀವು ಮನೆಯನ್ನು ಖಾಲಿ ಮಾಡಿ ಅಲ್ಲಿ ಹೋಗಿ ಒಳಗೆ ವಾಸ ಮಾಡ್ರಿ. ತಿಂಗ್ಸೆಲ್ಲ ಇಲ್ಲಿದೆಯಲ್ಲ, ತಿಂಗ್ಸೆಲ್ಲ ಇರಲಿ ಬಿಡ್ರಿ, ನೀವು ಸುಮ್ಮನೆ ಹೋಗಿ ವಾಸ ಮಾಡ್ರಿ ಅಂತ ಹೇಳಿದ್ರು ಏನು ಹೇಳ್ತೀರಾ? ಹಾಗಾಗಿ ಮೊದಲು ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳು ಭೂಮಿಗೆ ಬರಬೇಕೆಂದರೆ ಅದು ನಿಮ್ಮ ನನ್ನ ಮುಖಾಂತರವಾಗಿ, ದೇವರನ್ನ ನಂಬುವಂತಹ ಮಕ್ಕಳ ಮುಖಾಂತರವಾಗಿ ಬರಬೇಕು. ಹಾಗಾಗಿ ದೇವರ ಮುಖ್ಯವಾಗಿರುವ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ನೀವು ದೇವರು ಹೇಳಿದ 9 ಆತ್ಮಿಕ ಫಲಗಳು ಅವೆಲ್ಲವೂ ಆ ಪರಿಸ್ಥಿತಿ ಎಲ್ಲ ಭೂಮಿಯಲ್ಲಿ ಬರಬೇಕು. ಅದು ಬಾರದೆ ಒಂದು ವೇಳೆ ನೀವು ಏನೇ ಮಾಡಿದ್ರು ಕೂಡ, ಆದ್ದರಿಂದ ದೇವರ ನಾಮ ಭೂಮಿಯಲ್ಲಿ ಮಹಿಮೆ ಪಡುವುದಿಲ್ಲ. ದೇವರ ಪೂರ್ಣ ಚಿತ್ತ ಅದುವೇ, ನಾನು ಬರುವುದಕ್ಕಿಂತ ಮುಂಚೆ ನನ್ನ ವಸ್ತುವನ್ನೆಲ್ಲ ತಗೊಂಡೋಗಿಡಲಿ, ಅದು ದೇವರು ಹೇಳುತ್ತಾರೆ. ಹಾಗಾದರೆ ಪ್ರೀತಿ ಎನ್ನುವಂಥದ್ದು ಪ್ರಧಾನವಾದದ್ದು. ಪ್ರೀತಿ ಎನ್ನುವಂಥದ್ದು ಇದಕ್ಕೋಸ್ಕರವಾಗಿ ಮಾತ್ರವಲ್ಲ, ಅದು ದೇವರಿಗೋಸ್ಕರ ಮಾತ್ರವಲ್ಲ, ನಮಗೂ ಆ ಪ್ರೀತಿ ಬಹಳ ಅಗತ್ಯ. ನಮಗೂ ಈಗ ಆ ಪ್ರೀತಿಯನ್ನು ತಂದು ಇಲ್ಲಿ ನಿಲ್ಲಿಸುತ್ತೇನೆ. ಪ್ರೀತಿ ಎನ್ನುವುದು ಒಂದು ವಸ್ತು ರೀತಿಯಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ. ಅವರಿಗೆ ಬಹಳ ಮುಖ್ಯವಾಗಿರುವಂತಹ ಒಂದು ವಸ್ತು, ಒಂದು ದೊಡ್ಡ ಟ್ರೆಷರ್ ಅಡಗಿರುವಂತಹ ಒಂದು ದೊಡ್ಡ ಬೀರು ಅಂತ ಇಟ್ಕೊಳ್ಳಿ. ಅದನ್ನು ಮೊದಲು ತಗೊಂಡೋಗಿ ಇಡು. ನನ್ನ ಮುಖ್ಯವಾಗಿರುವ ಕಾರ್ಯವೆಲ್ಲ ಒಳಗಿದೆ, ನಾವಲ್ಲಿ ಶಿಫ್ಟ್ ಆಗಲಿದ್ದೇವೆ, ಅದು ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿಡು ಎಂಬುದಾಗಿ ದೇವರು ನಿಮ್ಮ ಬಳಿ ಹೇಳ್ತಾರೆ. ಅದು ದೇವರಿಗೆ ನಾವು ಮಾಡುವಂತಹ ಒಂದು ಕಾರ್ಯ. ಆದರೆ ಅಷ್ಟು ದೊಡ್ಡ ವಸ್ತುವನ್ನು ಸಾಗಿಸಿ ನಿಮ್ಮ ಮನೆಯಿಂದ ಮತ್ತೊಂದು ಕಡೆಗೆ ನೀವು ಹೋಗಬೇಕಾಗಿರುವಂಥ ಸ್ಥಳಕ್ಕೆ ಆ ಮನುಷ್ಯನಿಗೆ ನೀವು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀರಾ? ಅಲ್ಲಿ ಅವನಿಗೆ ಕೊಡುವುದಕ್ಕೋಸ್ಕರವಾಗಿ ಒಂದು ಕೂಲಿ ಇಟ್ಟಿರ್ತೀರಾ? ಹಾಗಾದರೆ ಈ ಪ್ರೀತಿಯನ್ನು ನೀವು, ದೇವರ ಪ್ರೀತಿಯನ್ನು ಪರಲೋಕದಿಂದ ಭೂಮಿಗೆ ತಂದು ಆ ಪ್ರೀತಿಯನ್ನು ಪ್ರತಿಬಿಂಬಿಸಲು ಆರಂಭಿಸುವುದರಿಂದ ನಿಮಗೆ ಕೆಲವೊಂದು ಒಳಿತನ್ನು ದೇವರು ಇಟ್ಟಿದ್ದಾರೆ. ನಾನು ದೇವರ ಕಾರ್ಯಗಳನ್ನು ಭೂಮಿಗೆ ತರಿಸೋದ್ನಲ್ಲ, ಆ ಒಂದೊಂದು ವಿಷಯವನ್ನು ನಾನು ಭೂಮಿಗೆ ತರುವಾಗಲೂ ಅದಕ್ಕೆ ಒಂದೊಂದು ಕ್ರಯವನ್ನು, ಒಂದು ಕೂಲಿ ಅಂತ ಬೇಕಾದರೂ ಇಟ್ಕೊಳ್ಳಿ, ಅದರ ಪ್ರತಿಫಲವನ್ನು ದೇವರು ನಮಗೆ ಇಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಪ್ರೀತಿ ತೋರಿಸುವವರಿಗೆ ದೇವರು ಇಟ್ಟಿರುವಂತಹ ಒಳಿತುಗಳು ಏನೇನು? ಪ್ರೀತಿ ಮೊದಲು ಬರುವಂಥದ್ದು ದೇವರಿಗೋಸ್ಕರ ಮಾತ್ರವೇ. ಅದು ಫಸ್ಟ್, ಅದು ಬಂದು ನಿಮ್ಮ ಮುಖಾಂತರವಾಗಿ ತರಲ್ಪಡಬೇಕು. ತರಲ್ಪಟ್ಟದ್ದಕ್ಕೆ ನಿಮಗೆ ದೇವರು ಒಂದು ಪ್ರತಿಫಲವನ್ನು ಕೊಡುವುದಕ್ಕೂ ಬಯಸುತ್ತಾರೆ. ಆ ಪ್ರೀತಿ ತೋರಿಸುವುದರಿಂದ ನಮಗೆ ಸಿಗುವಂತಹ ಪ್ರತಿಫಲಗಳು ಏನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅಲ್ಲಿ ವೇಗವಾಗಿ ಓದಿ ಧ್ಯಾನ ಮಾಡಿ ಮುಗಿಸೋಣ. 1, ಕೆಟ್ಟದರಿಂದ ನಿಮ್ಮನ್ನು ಕಾಪಾಡುತ್ತದೆ ಪ್ರೀತಿ ಮಾಡುವಂಥದ್ದು. ಕೀರ್ತನೆಗಳು 91ನೇ ಅಧ್ಯಾಯ 14, 15, 16 ಹೇಳುತ್ತದೆ, ಅವನು ನನ್ನ ಬಳಿ ಬಹಳ ಪ್ರೀತಿಯಿಂದ ಇರುವುದರಿಂದ ಅವನನ್ನು ಬಿಡಿಸುತ್ತೇನೆ. ನೀವು ಪ್ರೀತಿ ಮಾಡುವುದರಿಂದ ನಿಮಗೆ ಖರ್ಚು, ಇದರಿಂದ ನಮಗೇನು ಪ್ರಯೋಜನ, ನಾವಾಯಿತು ನಮ್ಮ ಕೆಲಸ ಆಯಿತು ಎಂಬುದಾಗಿ ಸಮುದಾಯದಿಂದ ದೂರ ಇರೋಣ. ಯಾರ ಬಳಿ ಪ್ರೀತಿ ಮಾಡೋದು ಬೇಡ. ಮನುಷ್ಯರ ಬಳಿ ಪ್ರೀತಿ ಮಾಡಿ ನಾವು ಯಾಮಾರಿ ಹೋಗಿದ್ದೆ, ಅಲ್ಲಿ ಬಾಕಿ ಒಂದು ಗಿಣಿಯನ್ನು, ಒಂದು ನಾಯನ್ನು ಪಡೆದು ನಾವು ಸಾಕೋಣ, ಒಂದು ಬೆಕ್ಕು ತಗೊಂಡು ಸಾಕೋಣ ಎಂಬುದಾಗಿ ಇರುವವರು ಕೂಡ ಇದ್ದಾರೆ. ಆದರೆ ಸತ್ಯವೇದ ಹೇಳುತ್ತದೆ, ನೀವು ಅವರ ಬಳಿ ಪ್ರೀತಿ ಮಾಡುವುದರಿಂದ, ಅವರ ಕಟ್ಟಳೆಗಳ ಮುಖಾಂತರವಾಗಿ ನೀವು ನಿಮ್ಮ ನೆರೆಯವರ ಬಳಿ ಪ್ರೀತಿ ಮಾಡುವುದರಿಂದ, ಆ ಒಂದು ಪ್ರೀತಿಯ ನಿಮಿತ್ತ ನಿಮಗೆ ದೇವರಿಟ್ಟಿರುವಂತಹ ಒಳಿತನ್ನು ನೋಡ್ರಿ. ಅವನು ನನ್ನ ಬಳಿ ಆಸಕ್ತಿ ಉಳ್ಳವನಾಗಿರುವುದರಿಂದ, ಅವರ ಬಳಿ ಆಸಕ್ತಿ ಅಂತ ನೋಡುವುದಾದರೆ ಅವರನ್ನು ಪ್ರೀತಿ ಮಾಡುವುದರಿಂದ ಅವರನ್ನು ಬಿಡಿಸುತ್ತೇನೆ. ಈ ರೀತಿ ಆಸಕ್ತಿ ಉಳ್ಳವರನ್ನು ದೇವರೇ ಬಂದು ಬಿಡಿಸುತ್ತಾರೆ. ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೂ ಕೂಡ, ಸಮಸ್ಯೆ ದೊಡ್ಡದ ಹಾಗೆ ಕಾಣಿಸಿದರೂ ಕೂಡ ದೇವರು ಬಂದು ಬಿಡಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನನ್ನ ನಾಮವನ್ನು ಅವನು ಅರಿತವನಾಗಿರುವುದರಿಂದ ಅವನನ್ನು ಉನ್ನತ ಸ್ಥಳದಲ್ಲಿ ಇಡುತ್ತೇನೆ. ಯಾರನ್ನ? ನನ್ನ ಮೇಲೆ ಪ್ರೀತಿ ಇಟ್ಟಿರುವವರನ್ನು, ನನ್ನ ಪ್ರೀತಿಯನ್ನು ಪ್ರಕಟಿಸುವವನನ್ನು, ದಾಹ ಉಳ್ಳವನ ಮೇಲೆ ಅವನು ನನಗೆ ಮೊರೆ ಇಡುವಾಗಲೆಲ್ಲ ನಾನು ಅವನಿಗೆ ಸದುತ್ತರವನ್ನು ದಯಪಾಲಿಸುವೆನು. ಆ ಒಂದು ಪ್ರಾರ್ಥನೆಗೆ ತಕ್ಷಣ ಉತ್ತರವನ್ನು ಕೊಡ್ತೀನಿ. ಹಲವು ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಗುವುದಿಲ್ಲ ಅಂತ ಯೋಚನೆ ಮಾಡಿ ನೋಡಿ. ನಮ್ಮ ಕರ್ತನಾಗಿರುವ ದೇವರ ಪ್ರೀತಿಗೆ ನಾವು ದೂರವಾಗಿ ನಿಲ್ಲೋಣ. ಆ ಪ್ರೀತಿ ಭೂಮಿಯಲ್ಲಿ ಪ್ರಕಟವಾಗುವುದಕ್ಕೆ ಒಂದು ಚಿಕ್ಕ ಕಲ್ಲನ್ನು ಕೂಡ ನಾವು ಅಳ್ಳಾಡಿಸಿರಲ್ಲ, ಕೈಯನ್ನು ಕೂಡ ಅಳ್ಳಾಡಿಸಿರೋದಿಲ್ಲ. ನಮಗೆ ಬಾಯಿ ಬಿಟ್ರೆ ಬರೀ ಸ್ವಾರ್ಥ ಮಾತ್ರ ಬರುತ್ತೆ. ಸ್ವಾರ್ಥ, ಇದು ಅದು, ಅದರ ಬಗ್ಗೆ ಬೇರೆ ಏನು ಯೋಚನೆ ಮಾಡುವುದಿಲ್ಲ. ದೇವರು ಹೇಳುತ್ತಾರೆ, ನನ್ನ ಕುರಿತಾಗಿ ಏನು ಚಿಂತೆ ಮಾಡು, ನಾನು ಭೂಮಿಗೆ ಬಂದು ನನ್ನ ರಾಜ್ಯವನ್ನು ಸ್ಥಾಪಿಸಬೇಕು. ಅದಕ್ಕೆ
ಈ ಪರಲೋಕದಲ್ಲಿರುವಂತಹ ಬಹು ಮುಖ್ಯವಾಗಿರುವ ಕಾರ್ಯವನ್ನು ಭೂಮಿಯಲ್ಲಿ ತಂದು ನಿಲ್ಲಿಸು. ಆ ರೀತಿಯಾಗಿ ದೇವರು ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಅದರ ಕುರಿತಾಗಿ ನಾವು ಯೋಚನೆ ಕೂಡ ಮಾಡಲ್ಲ. ದೇವರ ಮಕ್ಕಳಾಗಿರುವವರು ಕೂಡ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ ತನ್ನ ಕುರಿತಾಗಿ ಯೋಚನೆ ಮಾಡ್ತಾರೆ. ತನಗೋಸ್ಕರವಾಗಿಯೇ ದೇವರು ನಾವು ಏನು ಕೇಳಿದರೂ ಅವರು ಉತ್ತರವನ್ನು ಕೊಡಬೇಕು ಎಂಬುದಾಗಿ. ಆ ರೀತಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಕೆಲವೊಂದು ಕಾರ್ಯವನ್ನು ಹೇಳುತ್ತೇನೆ, ತಪ್ಪಾಗಿ ತಿಳ್ಕೊಬೇಡ್ರಿ. ಕೆಲವೊಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿರುವ ಅಭಿಪ್ರಾಯಗಳನ್ನು, ಆಳವಾಗಿರುವ ದೇವರ ಕಾರ್ಯಗಳನ್ನು, ದೇವರು ಮಾತಾಡಿದಂತಹ ಪ್ರವಾದನೆಗಳನ್ನು ಪ್ರಕಟಿಸಿ ಹೇಳಿ ದೇವರ ಭಾರವನ್ನು ಹಂಚಿಕೊಂಡು ಇದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾನು ಮಾತಾಡ್ತಾ ಇರ್ತೀನಿ. ಕೆಳಗೆ ಆ ಕಮೆಂಟ್ಸ್ ಬರುತ್ತೆ ನೋಡಿ, ಆ ಕಮೆಂಟ್ರಿ ಬಾಕ್ಸ್. ಈಗ ಸಮೀಪದಲ್ಲಿ ಒಂದು ಸಂಭವ ನಡೆಯಿತು. ಅಲ್ಲಿ ಇಸ್ರೇಲ್ ಕುರಿತಾಗಿ ದೇವರು ಎಷ್ಟು ಭಾರವುಳ್ಳವರಾಗಿದ್ದಾರೆ, ಅವರ ಬಳಿ ಏನೆಲ್ಲ ಆಳವಾಗಿರುವ ಅಭಿಪ್ರಾಯವನ್ನು ದೇವರಲ್ಲಿ ಪ್ರಕಟಿಸಿದ್ದಾರೆ, ಪ್ರವಾದನೆಯಲ್ಲಿ ಏನು ಮಾತಾಡಿದ್ದಾರೆ ಎಂಬುದಾಗಿ ಒಂದು ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಮಾತಾಡ್ತಾ ಇದ್ದೀನಿ. ಕೆಳಗೆ ಬರುವಂಥ ಕಮೆಂಟ್ನಲ್ಲಿ ಒಂದು ತಾಯಿಯಲ್ಲಿ ಬರೆದಿದ್ದಾರೆ. ಅವರು ಹೇಳುತ್ತಾರೆ, ನನ್ನ ಮನೆಯಲ್ಲಿರುವಂತಹ ದನ ಕರು ಹಾಕುವಂತಹ ಒಂದು ಪ್ರಾಯದಲ್ಲಿದೆ, ಇವತ್ತೋ ರಾತ್ರಿನೋ ಅಥವಾ ನಾಳೆನೋ ಅಲ್ಲಿ ಸುಖಪ್ರಸವ ಆಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಯ್ಯ. ಏನು, ನಾನು ಇಸ್ರೇಲ್ ದೇಶದ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ ಇವರ ಒಂದು ದನ ಮರಿ ಹಾಕುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಅವರಿಗಿರುವಂತಹ ಭಾರ ದೇವರ ಕುರಿತಾಗಿ ಹೆಂಗಿದೆ ನೋಡಿ. ದೇವರು ಇಸ್ರೇಲ್ ಕುರಿತಾಗಿ ಹೇಳಿರುವಂತಹ ಅಕ್ಕರೆ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಅವರ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಿರುವಂಥ ಕಾರ್ಯವನ್ನು ಅವರು ಸ್ಮರಿಸ್ತಾ ಇಲ್ಲ. ಮನೆಯಲ್ಲಿರುವಂತಹ ದನ ಕುರಿ ದೊಡ್ಡದಾಗಿದೆ ಅವರಿಗೆ. ಈ ರೀತಿ ಬಹಳ ಕಾರ್ಯ ನೋಡ್ತಾ ಬನ್ನಿ, ಬಹಳ ಅಲ್ಲಿ ಸಮಸ್ಯೆ ಆಗಿರುತ್ತೆ. ಬೇರೆ ಏನು ಹೇಳ್ತಾ ಇರ್ತೀವ ಅಲ್ಲಿ ಅವರು ಬೇರೆ ಯಾವುದೋ ಕಾರ್ಯವನ್ನು ನೋಡುವವರಾಗಿರ್ತಾರೆ. ಹಾಗಾದರೆ ಈ ರೀತಿ ನಾವು ಒಂದು ವೇಳೆ ಇರಬೇಕಾದ್ರೆ ನಾವು ಮಾಡುವಂತಹ ಪ್ರಾರ್ಥನೆನ ದೇವರು ಹಿಂಗೆ ಕೇಳ್ತಾರೆ, ನೀವು ನನ್ನ ಕುರಿತಾಗಿ ಚಿಂತೆ ಮಾಡಲಿಲ್ವಲ್ಲ, ನನ್ನ ಚಿತ್ತದ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ನನ್ನ ಭಾರದ ಕುರಿತಾಗಿ ನಾನ್ಯಕ್ಕೆ ನೀನು ಮಾಡುವಂತಹ ಪ್ರಾರ್ಥನೆ ನಾನು ಕೇಳಿಸ್ಕೋಬೇಕು. ಸತ್ಯವೇದಲ್ಲಿ ಹೇಳುತ್ತೆ, ಗಮನಿಸಿರಿ, ದೇವರ ಮೇಲೆ ಪ್ರಿಯರಾಗಿರುವವರು ಭಾರ ಪಡುವವನು ಅವರ ಭಾರವನ್ನು ತಮ್ಮ ಭಾರವಾಗಿ ತೆಗೆದುಕೊಳ್ಳುವವರು ನನ್ನ ನೋಡಿ ಕರೆಯುತ್ತಾನೆ, ನಾನು ಅವರಿಗೆ ಪ್ರತ್ಯುತ್ತರವನ್ನು ದಯಪಾಲಿಸುವೆನು. ಆಪತ್ತಿನ ದಿನಗಳಲ್ಲಿ ನಾನೇ ಅವನ ಸಂಗಡ ಇದ್ದು ಅವನನ್ನು ತಪ್ಪಿಸಿ ಅವನನ್ನು ಘನಪಡಿಸುವೆನು. ಯಾರಿಗೆ? ಪ್ರೀತಿ ಮಾಡುವವರಿಗೆ. ಏಕೆಂದರೆ ಅವನು ದೇವರ ಬಳಿ ಪ್ರೀತಿ ಮಾಡಿ ಆ ಪ್ರೀತಿಯನ್ನು ಈ ಭೂಮಿಯಲ್ಲಿ ಪ್ರತಿಬಿಂಬಿಸುತ್ತಾನೆ. ಆ ಒಂದು ಪ್ರೀತಿಗೆ ಪ್ರತಿನಿಧಿಯಾಗಿ ಈ ಭೂಮಿಯಲ್ಲಿ ಜೀವಿಸುತ್ತಾ ಇದ್ದಾನೆ. ಹಾಗಾದರೆ ಅವನಿಗೆ ನನ್ನ ಕಾರ್ಯವನ್ನು ಒಳಗೆ ತಂದು ಒಳಗಿಳಿಸ್ತನಲ್ಲ, ಅವನಿಗೆ ಕೂಲಿ ಕೊಡದೆ ಹೆಂಗಿರುತ್ತೇನೆ, ಒಂದು ಪ್ರತಿಫಲವನ್ನು ಕೊಡದೆ ಹೆಂಗಿರ್ತೇನೆ. ಆ ಒಂದು ಪ್ರತಿಫಲದಲ್ಲಿ ಒಂದೇ, ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತೆ, ನೀವು ಬಿಡುಗಡೆಯನ್ನು ಹೊಂದುತ್ತೀರಾ, ಆಪತ್ತಿನಿಂದ ಬಿಡಿಸಲ್ಪಡುತ್ತೀರಾ. ಇದೆಲ್ಲ ದೇವರು ನಮಗೆ ಕೊಡುವಂತಹ ಆ ಪ್ರತಿಫಲಗಳು. ಅಷ್ಟು ಮಾತ್ರವಲ್ಲ, ಅವನನ್ನು ಘನಪಡಿಸುತ್ತೇನೆ. ಅವನನ್ನು ಅವಮಾನಪಡಿಸಿ ಕಷ್ಟಪಡಿಸಿ ಸಿಕ್ಕಿಸಬೇಕು ಎಂಬುದಾಗಿ ಅಂದ್ಕೊಂಡ್ರಲ್ಲ, ಅದೇ ಸ್ಥಳದಲ್ಲಿ ಘನಪಡಿಸುತ್ತೇನೆ. ಯಾರನ್ನ? ನನ್ನ ಬಳಿ ಪ್ರೀತಿಯಾಗಿರುವವರ ಬಳಿ, ನನ್ನ ಮೇಲೆ ಪ್ರೀತಿಯಿಂದ ಇರುವವನ ಬಳಿ, ನನ್ನ ಪ್ರೀತಿಗೆ ಸಾಕ್ಷಿಯಾಗಿ ಜೀವಿಸುವವನ ಬಳಿ. ಅಷ್ಟು ಮಾತ್ರವಲ್ಲ, 16ನೇ ವಾಕ್ಯ ಹೇಳುತ್ತದೆ, ದೀರ್ಘವಾಗಿ ಅವನನ್ನು ಆಶೀರ್ವದಿಸಿ ನನ್ನ ರಕ್ಷಣೆಯನ್ನು ತೋರಿಸುವೆನು. ಎಷ್ಟೋ ದೊಡ್ಡ ಕಾರ್ಯ ನೋಡಿ, ಕೂಲಿ ನೋಡಿ. ಅಲ್ಲಿ ಆ ಪ್ರೀತಿಯನ್ನು ಹೊತ್ತುಕೊಂಡು ಅವರ ಪ್ರೀತಿಯನ್ನು ಭೂಮಿಯಲ್ಲಿ ನಾವು ತೋರಿಸಿ ದೇವರ ಪ್ರೀತಿಗೆ ಒಂದು ಪ್ರತಿನಿಧಿಯಂತೆ ಭೂಮಿಯಲ್ಲಿದ್ದೇವೆ. ಕರ್ತನು ಆ ಪ್ರೀತಿಯನ್ನು ನಮ್ಮ ಮುಖಾಂತರವಾಗಿ ಭೂಮಿಗೆ ಸಲ್ಲಿಸುತ್ತಾ ಇದ್ದಾರೆ. ಹಾಗಾಗಿ ದೇವರು ಅದಕ್ಕೋಸ್ಕರವಾಗಿ ಪ್ರೀತಿ ಮಾಡುವವರನ್ನು ಸುಮ್ಮನೆ ಬಿಡುವುದಿಲ್ಲ. ಅವರನ್ನು ಕಾಪಾಡುವುದಾಗಿಯೂ ತಪ್ಪಿಸುವಂತೆಯೂ ಘನಪಡಿಸುವಂತೆಯೂ ಅವರನ್ನು ತೃಪ್ತಿಪಡಿಸುವಂತೆಯೂ ಕರ್ತನು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಅಂದರೆ ಹಾಗೆ ಒಂದು ಕಾರ್ಯವನ್ನು ಮಾಡಿಯೇ ವಾಗ್ದಾನವನ್ನು ಹೊಂದಲು ಸಾಧ್ಯ. ನೀವು ಸುಮ್ಮನೆ ಬಂದು ಹೇಳ್ತಾರಲ್ಲ, ವಾಗ್ದಾನವನ್ನು ತೋರಿಸಿ ಇದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋ, ಆ ರೀತಿಯ ಒಳಗೆ ಬರಲ್ಲ. ಅದು ಯಾರು ಹೇಳಿ ನಿಮ್ಗೆ ಆ ರೀತಿ? ವಾಗ್ದಾನದ ಮೇಲೆ ಕೈ ಇಡ್ರಿ. ಪ್ರತಿ ತಿಂಗಳು ಒಂದೊಂದು ವಾಗ್ದಾನವನ್ನು ನಮ್ಮ ಆರಾಧನೆಯಲ್ಲಿ ಕೊಡುತ್ತೇವೆ. ಒಂದು ಉತ್ಸಾಹ ಪಡಿಸುವುದಕ್ಕೆ ಪಡ್ಕೊಳ್ರಿ. ಆದರೆ ಈ ಗಿಣಿ ಜ್ಯೋತಿಷ್ಯ ಥರ ಕೈ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ರೆ ಹಂಗೆಲ್ಲ ಒಳಗೆ ಬರಲ್ಲ. ಆ ಒಂದು ವಾಗ್ದಾನವನ್ನು ಹೊಂದುವುದಕ್ಕೆ ನೀವೇನು ಮಾಡಬೇಕೋ ಅದನ್ನು ಮಾಡಿದರೆ ಮಾತ್ರ ವಾಗ್ದಾನ ಸಿಗುತ್ತದೆ. ಇಲ್ಲಿ ಹೇಳಲ್ಪಟ್ಟಿರುವಂತಹ ಈ ವಾಗ್ದಾನ ಯಾರಿಗೆ ಸಿಗುತ್ತೆ ಅಂತ ಗಮನಿಸಿ. ಅವರ ಬಳಿಯಲ್ಲಿ ದಾಹ ಉಳ್ಳವರಾಗಿದ್ದು, ಅವರ ಬಳಿಯಲ್ಲಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪ್ರೀತಿಯಿಂದ ಇರಬೇಕು. ಆ ರೀತಿ ಪ್ರೀತಿಯಿಂದ ಇರುವವರಿಗೆ, ದೇವರ ಪ್ರೀತಿಗೆ ಪ್ರತಿನಿಧಿಯಂತೆ ಭೂಮಿಯಲ್ಲಿರುವವರಿಗೆ ದೇವರು ಕೊಟ್ಟಂತಹ ವಾಗ್ದಾನ ಇದು. ನಾವೇನು ಮಾಡ್ತೀವಿ? ಮೇಲಿರೋದೆಲ್ಲ ಬಿಟ್ಬಿಟ್ಟು ಕೆಳಗೆ ಲೈನ್ ಆಗ್ತಿರ್ತೀವಿ.
ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಉನ್ನತವಾದ ಆಶ್ರಯವನ್ನು ಕೊಡುತ್ತೆ, ಅಷ್ಟು ಮಾತ್ರ ಆಗ್ತೀವಷ್ಟೇ. ಅನಂತರ ಆಪತ್ತು ಕಾಲದಲ್ಲಿ ನೋಡಿ ಯಾರು ಕರೆದ್ರೆ ದೇವರು ಕೇಳ್ತಾರೆ ಎನ್ನುವಂತಹ ಒಂದು ಕಾರ್ಯವಿದೆ ಅಲ್ವಾ, ಅದನ್ನು ಗಮನಿಸಬೇಕು. ಎರಡನೇ ಕಾರ್ಯವನ್ನು ನೋಡಿ, ಪ್ರೀತಿ ಮಾಡುವವರಿಗೆ ತದ್ವಿರುದ್ಧವಾಗಿರುವ ಕಾರ್ಯಗಳು ಜೀವಿತದಲ್ಲಿ ನಡೆದರೆ, ನೆಗೆಟಿವ್ ಆಗಿ ಏನು ನಡೆದರೂ ಕೂಡ ದೇವರು ಅದನ್ನು ಒಳಿತಾಗಿ ಮಾರ್ಪಡಿಸುತ್ತಾರೆ. ಎಷ್ಟು ದೊಡ್ಡ ಆಶೀರ್ವಾದ ನೋಡಿದ್ರ. ತದ್ವಿರುದ್ಧವಾಗಿ, ಲೋಕ ಎನ್ನುವುದು ತದ್ವಿರುದ್ಧವಾಗಿರುವಂತಹ ಕಾರ್ಯದಿಂದ ತುಂಬಲ್ಪಟ್ಟಿರುವಂಥದ್ದು. ಎಲ್ಲರೂ ಆ ಕಾರ್ಯವನ್ನು, ಕಾಲವನ್ನು ಸಂಧಿಸಲೇಬೇಕು. ಎಲ್ಲವೂ ಒಂದೇ ಥರ ಒಳ್ಳೆತನನೇ ಇರೋದಿಲ್ಲ. ಅದು ಕ್ರೈಸ್ತ ಸೇವೆಯಲ್ಲಿ, ಕ್ರೈಸ್ತರ ಜೀವನದಲ್ಲಿ, ದೇವರ ಮಕ್ಕಳ ಜೀವನದಲ್ಲಿ ತದ್ವಿರುದ್ಧವಾದ ಕಾರ್ಯಗಳು ಅದು ಬೆರೆತಿರುವಂಥದ್ದೇ ಜೀವನ. ಕೆಲವೊಮ್ಮೆ ಚೆನ್ನಾಗಿರುತ್ತೆ, ಕೆಲವೊಮ್ಮೆ ಕಷ್ಟ ಇರುತ್ತೆ, ಉಪದ್ರವ ಇರುತ್ತೆ, ಪಾಡುಗಳು ಇರುತ್ತೆ. ಆದರೆ ಉಳಿದವರಿಗೆ ಬರುವಂತಹ ತದ್ವಿರುದ್ಧವಾದ ಕಾರ್ಯಗಳು ಕೆಲವೊಮ್ಮೆ ಅವರನ್ನು ಹಾಗೆ ಮುಳುಗಿಸುತ್ತದೆ, ನಿಮ್ಮನ್ನು ಮೇಲೆಳಲು ಬಿಡುವುದೇ ಇಲ್ಲ. ಆದರೆ ದೇವರು ಏನು ಹೇಳುತ್ತಾರೆ, ನಿನಗೆ ತದ್ವಿರುದ್ಧವಾದ ಕಾರ್ಯ ಬರುತ್ತೆ, ಆದರೆ ತದ್ವಿರುದ್ಧವಾಗಿರುವ ಕಾರ್ಯವನ್ನು ನಾನು ನಿನಗೆ ಒಳಿತಾಗಿ ಮಾರ್ಪಡಿಸಿಕೊಡುವೆನು. ನೋಡ್ರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯವು ಹೇಳುತ್ತದೆ, ಅಂದು ಕೂಡ ತನ್ನ ತೀರ್ಮಾನಕ್ಕನುಸಾರವಾಗಿ ಕರೆಯಲ್ಪಟ್ಟವರಾಗಿ ಅವರ ಬಳಿಯಲ್ಲಿ ಪ್ರೀತಿ ಮಾಡುವವರಿಗೆ ಸಕಲವು ಒಳಿತಾಗಿಯೇ ನಡೆಯುವಂಥದ್ದಾಗಿದೆ. ಸಕಲವು ಅಂದರೆ ಏನು? ಪಾಸಿಟಿವ್ ಆಗಿರುವ ಕಾರ್ಯಗಳು, ನೆಗೆಟಿವ್ ಆಗಿರುವ ಕಾರ್ಯಗಳು ಯಾವುದೇ ಆಗಿದ್ದರೂ ಕೂಡ ಕೊನೆಯದಾಗಿ ಒಳಿತಾಗಿ ಮಾರ್ಪಡುತ್ತದೆ. ಹಾಗೆ ಹೋಗಿ ಮುಳುಗಿಸುವಂತೆ ಕಾಣುತ್ತೆ. ಯೋಸೇಫನಿಗೆ ಹಾಗೆ ಇತ್ತು. ತನ್ನ ಕೊರತೆಯನ್ನು ಹೇಳಿ ಅಳುವುದಕ್ಕೂ ಅಲ್ಲಿ ಸ್ಥಳವಿಲ್ಲ. ಜೊತೆ ಹುಟ್ಟಿದಂತಹ ಒಡ ಹುಟ್ಟಿದವರಿಲ್ಲ, ಒಡ ಹುಟ್ಟಿದವರು ಯಾರೂ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಒಬ್ಬಂಟಿಗನಾಗಿ ಬೇರೆ ದೇಶ, ಭಾಷೆ ಗೊತ್ತಿರುವ ದೇಶ, ಅನ್ಯರ ಬಳಿ ಸಿಕ್ಕಿಕೊಂಡನು. ಅವರ ಮೇಲೆ ತಪ್ಪು ಹೊರಿಸಲ್ಪಟ್ಟಾಗಲೂ ಕೂಡ ತನ್ನ ನ್ಯಾಯವನ್ನು ಮಾತಾಡುವುದಕ್ಕೆ ಅವರಿಗೆ ದಾರಿ ಇಲ್ಲ. ಹಾಗಾದ್ರೆ ನಾವೇನು ಅನ್ಕೋತೀವಿ, ಅಷ್ಟೇ ನಮ್ಮ ಜೀವನ ಕತೆ ಮುಗಿದೋಯ್ತು, ತಂದೆಯ ಮನೆಯಲ್ಲಿ ಎಷ್ಟೋ ಒಳ್ಳೆಯ ಕಾರ್ಯಗಳು ನನಗೆ ಅನುಗ್ರಹವಾಗಿತ್ತಲ್ಲ, ಆದರೆ ಈಗ ಅಭಯವಿಡುವುದಕ್ಕೆ ಕೂಡ, ನನ್ನ ಕಾರ್ಯವನ್ನು ಹಂಚಿಕೊಳ್ಳುವುದಕ್ಕೆ ಕೂಡ ಒಬ್ಬ ಮನುಷ್ಯನು ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಕೈಕಾಲುಗಳು ಕಟ್ಟಲ್ಪಟ್ಟದ್ದಾಗಿ ಸೆರೆಮನಿಯಲ್ಲಿ ಇದ್ದೇನಲ್ಲ, ಇದು ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಬಂದಿದೆಯಲ್ಲ, ಅದು ಒಂದು ತದ್ವಿರುದ್ಧವಾದ ಸಂಬಂಧವೇ, ಒಂದು ತದ್ವಿರುದ್ಧವಾದ ಅನುಭವವೇ. ಅವರ ಮೇಲೆ ತಪ್ಪು ಹೊರಿಸಲ್ಪಟ್ಟು, ಅವರು ಸೆರೆಮನಿಯಲ್ಲಿ ಪ್ರತ್ಯೇಕಿಸಲ್ಪಟ್ಟು, ಸರಿಯಲ್ಲಿ ಹಾಕಲ್ಪಟ್ಟು, ತದ್ವಿರುದ್ಧವಾದ ಅನುಭವವೇ. ಆದರೆ ಆ ತದ್ವಿರುದ್ಧವಾದ ಅನುಭವವನ್ನು ದೇವರು ಅವರಿಗೆ ಒಳಿತಾಗಿ ಮಾರ್ಪಡಿಸಿಕೊಡುತ್ತಾರೆ. ಇದು ಮಾತ್ರ ನಡೆಯದಿದ್ದರೆ ಐಗುಪ್ತದಲ್ಲಿ ಅವರು ಎತ್ತಲ್ಪಟ್ಟವರಾಗಿರುವುದು ಇಲ್ಲ. ಐಗುಪ್ತದಲ್ಲಿ ಅವರು ರಾಜನಿಗೆ ನಂತರದ ಸ್ಥಾನದಲ್ಲಿ, ಎಷ್ಟು ದೊಡ್ಡ ಸ್ಥಾನದಲ್ಲಿ ದೇವರು ತಂದಿಟ್ಟರು ನೋಡಿ. ಅವರನ್ನ ಸಂಭ್ರಮವಾಗಿ ಬದುಕುತ್ತಿದ್ದಂತಹ ಅವರ ಸಹೋದರರು ಹಾಗೆ ಮನೆಯಲ್ಲಿ ಕುರಿದನ ಕಾಯುವುದರಲ್ಲಿ ನಿಂತುಬಿಟ್ರಲ್ಲ ಅವರೆಲ್ಲ. ಆದರೆ ಇವರು ದೇವರ ಬಳಿ ಪ್ರೀತಿ, ದೇವರ ಬಳಿ ನಂಬಿಕೆ ಉಳ್ಳವರಾಗಿ ದೃಢವಾಗಿ ಇದ್ದದರಿಂದ ಅವರಿಗೆ ಸಂಭವಿಸಿದ ತದ್ವಿರುದ್ಧವಾಗಿರುವ ಕಾರ್ಯಗಳು ಅಷ್ಟೇ, ಅವರ ಜೀವನ ಎಲ್ಲ ಮುಗಿದೋಯ್ತು. ಇನ್ನು ಮುಂದೆ ಯಾರು ಅವರನ್ನು ಸ್ವೀಕರಿಸುವುದಿಲ್ಲ ಎನ್ನುವಂತಹ ಕಾಲ ಹೋಗಿ ಕರ್ತನವರನ್ನು ಅವಮಾನಪಟ್ಟಂಥ ಅದೇ ಸ್ಥಳದಲ್ಲಿ ಮೇಲೆತ್ತಿ ಅವರನ್ನ ಅರಸನೆ ಬಂದು ಅಲ್ಲಿ ಹೇಳುತ್ತಾರೆ, ಸಿಂಹಾಸನದಲ್ಲಿ ಮಾತ್ರ ನಾನು ರಾಜನಾಗಿರ್ತೀನಿ, ಉಳಿದ ಹಾಗೆ ಅಧಿಕಾರ ಪೂರ್ತಿ ನಿನ್ನ ಕೈಯಲ್ಲೇ ಇರುತ್ತೆ. ಯೋಸೇಫನು ನಿನಗೆ ಯಾವ ಆಜ್ಞೆ ಕೊಡುತ್ತಾನೋ ಅದನ್ನು ಹಾಗೆ ಕೇಳಿ ನೀವು ನೆರವೇರಿಸಬೇಕು ಎಂಬುದಾಗಿ ಅವರ ಬಳಿಯಲ್ಲಿ ದೇಶದ ಪೂರ್ಣ ಜವಾಬ್ದಾರಿ ಕೊಟ್ಟರಂತೆ. ಇಷ್ಟಕ್ಕೂ ಯೋಸೇಫನು ಐಗುಪ್ತ್ಯನಲ್ಲ, ಅಲ್ಲಿ ಅವರ ಕುಲಕ್ಕೆ ಸಂಬಂಧಪಟ್ಟವರಲ್ಲ, ಅವರ ದೇವರುಗಳನ್ನು ಆರಾಧನೆ ಮಾಡುವವನೂ ಅಲ್ಲ, ಒಬ್ಬ ಅನ್ಯ ದೇಶದವನಾತ. ಅವರ ಕೈಯಲ್ಲಿ ಅಷ್ಟೊಂದು ಜವಾಬ್ದಾರಿ ಕೊಡುವಾಗ ದೇವರಿಟ್ಟರಲ್ಲ. ಹಾಗಾದರೆ ಸತ್ಯವಿದೆ ಹೇಳುತ್ತೆ, ನನ್ನ ಬಳಿ ಕರೆಯಲ್ಪಟ್ಟವನಾಗಿ ಪ್ರೀತಿ ಮಾಡುವವರಿಗೆ ಸಕಲವನ್ನು, ಎಲ್ಲ ತದ್ವಿರುದ್ಧವಾಗಿರುವ ಕಾರ್ಯವನ್ನು, ತದ್ವಿರುದ್ಧವಾಗಿ ಬರುವ ಕಾರ್ಯವನ್ನು ನಾನು ಆಶೀರ್ವಾದವಾಗಿ ಮಾರ್ಪಡಿಸಿಕೊಡುವೆನು, ಒಳಿತುಳ್ಳದ್ದಾಗಿಯೇ ನಾನು ಅನುಗ್ರಹಿಸುವೆನು ಎಂಬುದಾಗಿ ದೇವರು ಅವರಿಗೆ ವಾಗ್ದಾನ ಕೊಟ್ಟಿದ್ದಾರೆ. ಅನಂತರ ಮೂರನೇ ಕಾರ್ಯವನ್ನು ನೋಡಿ, ಪ್ರೀತಿ ಎಲ್ಲಿ ಇರುತ್ತದೋ ನಾನು ಅವರ ನಡುವೆ ವಾಸವಾಗಿದ್ದೇನೆ. ಯೋಹಾನ 14ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ, ಒಬ್ಬನು ನನ್ನಲ್ಲಿ ಪ್ರೀತಿ ಉಳ್ಳವನಾಗಿದ್ದರೆ, ಅಂದರೆ ನನ್ನ ಪ್ರೀತಿಯನ್ನು ನಿಮ್ಮ ಭೂಮಿಯಲ್ಲಿ ಪ್ರತಿಬಿಂಬಿಸುವವನಾಗಿದ್ದರೆ, ಅವನು ನನ್ನ ವಾಕ್ಯವನ್ನು ಕೈಗೊಳ್ಳುತ್ತಾನೆ. ಅವನಲ್ಲಿ ನನ್ನ ತಂದೆ ಪ್ರೀತಿ ಉಳ್ಳವರಾಗಿರ್ತಾರೆ. ನಾವು ಅವನ ಬಳಿಯಲ್ಲಿ ಬಂದು ಅವನೊಂದಿಗೆ ವಾಸ ಮಾಡುತ್ತೇವೆ. ನೋಡಿದ್ರಾ, ನನ್ನ ಬಳಿಯಲ್ಲಿ ಪ್ರೀತಿಯಿಂದ ಇದ್ದರೆ, ಆ ಪರಲೋಕದ ಪ್ರೀತಿಗೆ ಇವನು ಸಾಕ್ಷಿಯಾಗಿ ಭೂಮಿಯಲ್ಲಿ ಬದುಕಿದರೆ,
ಆ ಪ್ರೀತಿಯನ್ನು ಪ್ರತಿಬಿಂಬಿಸುವುದಕ್ಕೆ ಇವನು ತನ್ನನ್ನು ಒಪ್ಪಿಸಿಕೊಟ್ಟು ಸಹಾಯ ಮಾಡಿದರೆ ಅವನ ಜೊತೆಯಲ್ಲಿ ನಾವು ವಾಸ ಮಾಡುತ್ತೇವೆ. ನಾನಂತ ಹೇಳ್ತಿಲ್ಲ, ದೇವರಾತ್ಮ ಜೊತೆಗಿರ್ತಾರೆ ಅಂತ ಹೇಳಿಲ್ಲ. ನಾವು ಯಾರು? ಈ ನಾವು ನಿಮಗೆ ಗೊತ್ತು, ತಂದೆ, ಮಗ, ಪರಿಶುದ್ಧಾತ್ಮನು ಮೂವರ ಮಹಿಮೆಯು, ಅವರ ಪ್ರಸನ್ನತೆಯು ಅವನೊಂದಿಗೆ ವಾಸವಾಗಿರುತ್ತಂತೆ. ಹಾಗಾದರೆ ನಮ್ಮ ಮೇಲೆ ಇಲ್ಲ ಅಂತ ಹೇಳ್ತೀರಾ? ನಾವು ಪ್ರೀತಿ ತಾನೇ ತೋರಿಸ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಅವರ ಎಲ್ಲ ಪ್ರೀತಿಯನ್ನು ಹೇಳ್ತಾ ಇಲ್ಲ, ಅವರ ಪರಲೋಕದ ಸ್ವಾರೂಪ್ಯದ ಪ್ರೀತಿಯ ಬಗ್ಗೆ ಮಾತಾಡ್ತಿದ್ದಾರೆ. ದೇವರ ಸ್ವಾರೂಪ್ಯವಾಗಿರುವ ಪ್ರೀತಿಯನ್ನು ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಬಂದು ಮಕ್ಕಳನ್ನು ಪ್ರೀತಿ ಮಾಡ್ತೀವಿ, ಮಕ್ಕಳಿಗೆ ತಾನೇ ನಾವು ಎಲ್ಲ ದುಡಿಯುತ್ತಾ ಇದ್ದೇವೆ, ಓಡ್ತಾ ಇದ್ದೀವಿ. ಅದಲ್ಲ, ಅದು ಪ್ರಾಕೃತಿಕವಾಗಿ ಎಲ್ಲರೂ ಮಾಡಬಹುದು. ಅದಕ್ಕೆ ನೀವು ಕ್ರೈಸ್ತರಾಗಿರಬೇಕು ಅಂತ ಅವಶ್ಯವಿಲ್ವಲ್ಲ. ಇದಕ್ಕಿಂತ ಪ್ರೀತಿ ಮಾಡುವಂತಹ ಬೇರೆ ಧರ್ಮದವರು ಎಷ್ಟೊಂದು ಜನ ಇದ್ದಾರಲ್ಲ. ಅದಲ್ಲ, ಅವರು ಇದನ್ನು ದಾಟಿ ಪರಲೋಕದ ಸ್ವಾರೂಪ್ಯವಾಗಿರುವ ತನ್ನ ಪ್ರೀತಿಯಂತೆ ಇರುವಂತಹ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ. ಅದು ನಮ್ಮ ಬಳಿ ಇಲ್ಲ. ಅವರು ತಮ್ಮ ಪ್ರೀತಿಯನ್ನು ನಿಮ್ಮ ಮುಖಾಂತರವಾಗಿ ಈ ಲೋಕಕ್ಕೆ ಪ್ರತಿಬಿಂಬಿಸಲು ಇಷ್ಟಪಡ್ತಾ ಇದ್ದಾರೆ. ನೀವು ಸ್ಥಳವನ್ನು ಕೊಡುವುದಾದರೆ ಆ ಪ್ರೀತಿಯನ್ನು ನಿಮ್ಮಲ್ಲಿ ಕೊಟ್ಟು ಅದನ್ನು ನಿಮ್ಮ ಮುಖಾಂತರವಾಗಿ ಲೋಕದಲ್ಲಿ ಹರಡಿಸುವುದಕ್ಕೆ ದೇವರು ಬಯಸುವವರಾಗಿದ್ದಾರೆ. ಅಂಥವರೊಂದಿಗೆ ಈ ಮೂವರು ವಾಸ ಮಾಡುತ್ತಾರಂತೆ. ನಾವು ಅವನ ಬಳಿಯಲ್ಲಿ ಬಂದು ಅವನೊಂದಿಗೆ ವಾಸ ಮಾಡುತ್ತೇವೆ ಎಂಬುದಾಗಿ ವಾಗ್ದಾನವು ಕೊಡಲ್ಪಟ್ಟದ್ದಾಗಿದೆ. ನೋಡಿದ್ರೆ ಎಷ್ಟು ದೊಡ್ಡ ಆಶೀರ್ವಾದ ಇದು, ಎಷ್ಟು ದೊಡ್ಡ ಒಳಿತು ಅಂತ ನೋಡಿ. ಅನಂತರ ಅಷ್ಟು ಮಾತ್ರವಲ್ಲ, ಮತ್ತೊಂದು ಕೂಲಿ ಇದೆ. ಅದೇನು ಹೇಳುತ್ತೆ ಅಂತ ನೋಡಿದ್ರೆ, ದೇವರ ರಾಜ್ಯವನ್ನು, ಅವರ ರಾಜ್ಯ ಇಲ್ಲಿ ಬರುವಾಗ ಆ ರಾಜ್ಯವನ್ನು ಸ್ವತಂತ್ರಿಸುವಂತೆ ಮಾಡುತ್ತಾರೆ. ನೋಡಿ, ಇದು ಬಹಳ ವ್ಯತ್ಯಾಸವಾಗಿದೆ. ನೋಡಿದ್ರೆ ನಾನು ಮುಂಚಿತವಾಗಿ ನಿಮ್ಗೆ ಹೇಳಿದ್ನೆಲ್ಲ ಒಂದು ಉದಾಹರಣೆ. ಆ ಉದಾಹರಣೆಯಲ್ಲಿ ಏನಂತ ನೋಡುವುದಾದರೆ, ನಾನು ಒಂದು ಮನೆ ಕಟ್ಟಿದ್ದೇನೆ, ಇನ್ನೊಂದು ಇವಾಗ ವಾಸವಾಗಿರುವ ಸ್ಥಳದಿಂದ ನನ್ನ ವಸ್ತುಗಳನ್ನು ತಂದಿಡಲು ಬಯಸುತ್ತೇನೆ. ಅದನ್ನು ನಾನೇ ತರುವಂಥದ್ದಲ್ಲ. ಅದನ್ನು ನಾವು ಬಾಲಸ್ವನಾಗಿರುವ ಪಕ್ಷದಲ್ಲಿ ನಾನು ಅದರಲ್ಲಿರುವಂತಹ ಒಂದು ಮೊಳೆಯನ್ನು ಕೂಡ ತರಲ್ಲ. ನನ್ನ ಮನುಷ್ಯರು, ನನ್ನ ಕೆಲಸದವರು ಅದನ್ನು ತಂದು ಇಡುತ್ತಾರೆ. ಆ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಡ್ತಾನಲ್ಲ, ಅವನಿಗೆ ಒಂದು ಕೂಲಿ ಕೊಡ್ತೀನಿ. ಅದು ಒಂದು ವಾಸ್ತವ್ಯ ನ್ಯಾಯ. ಅವನ್ನ ಕಾಪಾಡ್ತೀನಿ. ತರುವ ದಾರಿಯಲ್ಲಿ ಸಮಸ್ಯೆ ಬಂದರೆ ನಾನು ನೋಡ್ಕೊತೀನಿ. ಅದನ್ನು ಅವನಿಗೆ ಒಳ್ಳೆಯದಾಗಿ ಮಾರ್ಪಡಿಸ್ಕೊಡ್ತೀನಿ. ಎಲ್ಲ ಓಕೆ. ಆದರೆ ಅಷ್ಟು ಮಾತ್ರವಲ್ಲ, ಆ ರೀತಿ ನಿಮ್ಮ ವಸ್ತುವನ್ನು ನಿಮ್ಮ ಹೊಸ ಮನೆಗೆ ತಂದು ಇಟ್ಟವನಿಗೆ ಆ ಮನೆಯಲ್ಲಿ ಒಂದು ಭಾಗವನ್ನು ಕೊಡ್ತೀರಾ. ನೀವು ಈ ರೂಮಲ್ಲಿ ನೀನಿರಪ್ಪ, ಈ ರೂಮ್ ನಿನಗೆ, ಆ ರೀತಿ ಕೊಡ್ತೀರಾ? ಯಾರಾದರೂ ಕೊಟ್ಟಿದ್ದಾರಾ? ಆದರೆ ಸತ್ಯವೇದ ಹೇಳುತ್ತದೆ, ಇವರು ನಮಗೆ ಬರೀ ಕೂಲಿ ಮಾತ್ರ ಕೊಡಲಿಲ್ಲ, ಬರೀ ಪ್ರತಿಫಲವನ್ನು ಮಾತ್ರ ಕೊಡಲಿಲ್ಲ, ಅವರು ಪರಲೋಕದಲ್ಲಿ ನಮಗೆ ಸ್ಥಳವನ್ನು ಕೊಡುತ್ತಾರೆ. ಅಲ್ಲೇ ದೇವರು ವ್ಯತ್ಯಾಸ ಪಡುತ್ತಾರೆ. ಸಾಧಾರಣವಾಗಿದ್ದರೆ ಏನು ಮಾಡ್ತೀವಿ? ಕಠಿಣವಾಗಿ ಒಬ್ಬನಿಗೆ ಕೆಲಸ ಮಾಡ್ತಾನೆ, ನನ್ನ ಕಾರ್ಯವನ್ನೆಲ್ಲ ತಂದು ನಾವು ಶಿಫ್ಟ್ ಮಾಡುವ ಸ್ಥಳದಲ್ಲಿ ತಂದು ಇಡುತ್ತಾರೆ. ಅವನಿಗೆ ಸಂಬಳವನ್ನು ಕೂಡಿಸಿಕೊಡು, ಒಳ್ಳೆಯ ಡ್ರೆಸ್ಸನ್ನು ಕೊಡಿಸು, ಒಳ್ಳೆಯ ಆಹಾರ ಕೊಡು, ಅವರ ಶರೀರಕ್ಕೆ ಒಂದು ಪೂರ್ಣ ಒಂದು ಸಂರಕ್ಷಣೆಯನ್ನು ಅನುಗ್ರಹಿಸು, ಅವರನ್ನು ಕಾಪಾಡು, ಎಲ್ಲ ಓಕೆ. ಆದರೆ ಆ ಮನೆಯಲ್ಲಿ ಅವನಿಗೆ ಒಂದು ಸ್ಥಳವನ್ನು ಕೊಡು. ನೋಡಿ, ಸತ್ಯವೇದ ಹೇಳುತ್ತೆ, ತಂದು ಇಟ್ಟವನನ್ನು ದೇವರು ಹಂಗೆ ಬಿಡಲಿಲ್ಲ. ನಿನಗೂ ನನ್ನ ಮನೆಯಲ್ಲಿ ಒಂದು ಪಾಲು, ನನ್ನ ರಾಜ್ಯದಲ್ಲಿ ಒಂದು ಪಾಲು. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳುತ್ತಾರೆ, ನನಗೆ ಪ್ರಿಯನಾಗಿರುವ ಸಹೋದರರೇ ಕೇಳಿರಿ, ದೇವರು ಈ ಲೋಕದಲ್ಲಿ ದರಿದ್ರರನ್ನ, ವಿಶ್ವಾಸದಲ್ಲಿ ದೇವರು ಈ ಲೋಕದಲ್ಲಿ ಕಾಣಲ್ಪಡುವಂತಹ ದರಿದ್ರರನ್ನ ವಿಶ್ವಾಸದಲ್ಲಿ ಐಶ್ವರ್ಯವಂತರಾಗಿ ಮಾಡುವ ಹಾಗೆ ತಮ್ಮಲ್ಲಿ ಪ್ರೀತಿ ಮಾಡುವವರಿಗೆ ತಾವು ವಾಗ್ದಾನ ಮಾಡಿದಂತಹ ರಾಜ್ಯವನ್ನು ಸ್ವತಂತ್ರಿಸುವವರಾಗಿಯೂ ಅನುಗ್ರಹಿಸಲಿಲ್ಲವ ಎಂಬುದಾಗಿ ಹೇಳಿದರು. ಅವರ ಬಳಿ ಪ್ರೀತಿ ಮಾಡುವಂತಹ ಕಾರ್ಯವನ್ನು ಕೊಟ್ಟರಲ್ಲ, ಆ ಭೂಮಿಯಲ್ಲಿ ಪ್ರತಿಬಿಂಬಿಸುವುದಕ್ಕೆ ನೀವು ಸ್ಥಳ ಕೊಟ್ಟಿದ್ದೀರಲ್ಲವಾ? ಆ ಪ್ರೀತಿ ಮಾಡುವವರಿಗೆ ಅವರು ಬರೀ ಕೂಲಿಯನ್ನು ಕೊಡುವುದು ಮಾತ್ರವಲ್ಲ, ಬರೀ ಒಳಿತನ್ನು ಕೊಡುವುದು ಮಾತ್ರವಲ್ಲ, ಆ ಮನೆಯಲ್ಲಿ ಒಂದು ಪಾಲನ್ನು ಕೊಡುತ್ತಾರೆ, ಆ ದೇಶದಲ್ಲಿ ಒಂದು ಸ್ಥಳವನ್ನು ಕೊಡುತ್ತಾರೆ. ಅದನ್ನೇ ಹೇಳುತ್ತಾರೆ, ತಮ್ಮ ಬಳಿ ಪ್ರೀತಿ ಮಾಡುವವರಿಗೆ ತಾವು ವಾಗ್ದಾನ ಮಾಡಿದಂತಹ ರಾಜ್ಯವನ್ನು ಸ್ವತಂತ್ರಿಸುವವರಾಗಿ ಅವರು ಅವರನ್ನು ಆರಿಸಿಕೊಳ್ಳಿಲ್ವಾ? ಆ ರೀತಿ ಹೇಳಬೇಕಾದ್ರೆ ಏನಾಗುತ್ತೆ? ಕೆಲಸ ಮಾಡಿದವನಿಗೆ ತಂದು ಇಟ್ಟದ್ದಕ್ಕ, ನಾನು ಸ್ವಲ್ಪ ಪ್ರೀತಿ ಉಳ್ಳವನಾಗಿದ್ದುದಕ್ಕ, ನನಗೆ ಆಯಾ ಸಮಯಕ್ಕೆ ನೀವು ಅಷ್ಟೊಂದು ಒಳಿತನ ಮಾಡಿದ್ರಲ್ಲ, ಅಷ್ಟೊಂದು ಕೂಲಿ ಕೊಟ್ಟರಲ್ಲ, ಅಷ್ಟು ಮಾತ್ರವಲ್ಲಪ್ಪ, ಈ ಮನೆಯಲ್ಲಿ ನಿನಗೂ ಒಂದು ಪೋರ್ಷನ್, ಒಂದು ಪಾಲು. ಯಾರು ಕೊಡ್ತಾರೆ? ದೇವರು ತಾನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾರೆ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದ್ದು ಕ್ರಿಯೆ ಮಾಡುವುದನ್ನು ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. ನಮ್ಮಲ್ಲಿರುವಂತಹ ಪ್ರೀತಿ
ಕ್ರಿಯೆ ಮಾಡುವಂಥದ್ದಾಗಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13-14ರಲ್ಲಿ ನಾವು ಹುಚ್ಚರಾಗಿರುವುದಾದರೆ ದೇವರಿಗಾಗಿ ಆ ರೀತಿಯಾಗಿದ್ದೇವೆ, ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದರೂ ಕೂಡ ನಿಮಗೋಸ್ಕರವಾಗಿ ಆ ರೀತಿ ಇದ್ದೇವೆ. ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡುವಂಥದ್ದಾಗಿದೆ. ಯಾಕೆಂದರೆ ಎಲ್ಲರಿಗೋಸ್ಕರವಾಗಿ ಒಬ್ಬನೇ ಸತ್ತಿರಲು ಎಲ್ಲರೂ ಸತ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಹಾಗಾದರೆ ದೇವರು ಏನು ಮಾಡುತ್ತಾರೆ? ತಮ್ಮ ಪ್ರೀತಿಯ ದಿಸೆಯಿಂದ ತಮ್ಮ ಮಕ್ಕಳನ್ನು ಒತ್ತಾಯ ಮಾಡುತ್ತಾರೆ. ದೇವರ ಪ್ರೀತಿ ಒಬ್ಬನಲ್ಲಿ ಬರುವುದಾದರೆ ಒಳಗೆ ತಂಗುವುದಿಲ್ಲ, ಅದು ಒಳಗೆ ಬಂದು ಹಂಗೆ ಪಾಸ್ ಆಗಬೇಕು. ಆಗ ತಾನೇ ಭೂಮಿಯಲ್ಲಿ ಹಾದು ಹೋಗಲು ಸಾಧ್ಯ. ಅಯ್ಯೋ, ದೇವರ ಪ್ರೀತಿ ನನ್ನ ಮೇಲೆ ಬರ್ತಾ ಇದೆ, ಹಂಗೆ ನೋಡಿದ್ರೆ ಅಭಿಷೇಕ ನನ್ನ ಮೇಲೆ ಇಳಿದು ಬಂದ ಕೂಡಲೇ ಹಾಗೆ ಆ ಪ್ರೀತಿ, ಕಣ್ಣೀರು, ಹಾಗೆ ದೇವರ ಮೇಲೆ ಪ್ರೀತಿ. ನೀವು ಯಾವಾಗಲೂ ಒಂದು ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳಿ. ದೇವರ ಮಕ್ಕಳು, ದೇವರ ಕಾರ್ಯಗಳು ನಿಮ್ಮೊಳಗೆ ಬರುವುದಾದರೆ ನಿಮ್ಮ ಮುಖಾಂತರವಾಗಿ ಲೋಕದ ಒಳಗೆ ಅದನ್ನು ಪಾಸ್ ಮಾಡಬೇಕು. ನಿಮ್ಮಲ್ಲಿ ಅದನ್ನು ತಂಗಿಸಿಕೊಳ್ಳುವುದಕ್ಕಲ್ಲ, ಹಾಗೆ ಒಳಗೆ ಕಟ್ಟಾಕುವುದಕ್ಕಲ್ಲ. ಪ್ರೀತಿ ಬಂದಿತ್ತು ಹಾಗೆ ಒಳಗಿರಲಿ, ಹಂಗಲ್ಲ. ಆ ಒಂದು ಪ್ರೀತಿ ನಿಮ್ಮ ಮುಖಾಂತರವಾಗಿ ಅದು ಹೊರಗೆ ಹಂಗೆ ಹೋಗಬೇಕು. ಯಾವ ರೀತಿ ಒಂದು ಕಾಲುವೆಗಳ ಮುಖಾಂತರವಾಗಿ ಒಂದು ನೀರು ಹೊರಟು ದೇಶದ ಒಳಗೆ ಸಮೃದ್ಧಿಯನ್ನು ಉಂಟು ಮಾಡುತ್ತದೋ ಆ ರೀತಿಯಾಗಿ ಹೋಗಬೇಕು. ದೇವರು ನನಗೆ ಒಂದು ಕೃಪೆಯನ್ನು ಕೊಟ್ಟರು, ನಾನು ಅದನ್ನು ಒಳಗಿಟ್ಕೊತೀನಿ. ದೇವರು ನನಗೆ ಪ್ರೀತಿಯನ್ನು ಕೊಟ್ಟರು, ಅದನ್ನು ಹಂಗೆ ಒಳಗಿಟ್ಕೊತೀನಿ. ಇಲ್ಲ, ಆ ಪ್ರೀತಿಯನ್ನು ಕೊಡುವುದಾದರೆ ನಿಮ್ಮ ಮುಖಾಂತರವಾಗಿ ಪಾಸ್ ಆಗಬೇಕು ಅಂತ ದೇವರು ಕೊಡ್ತಾರೆ. ನೋಡಿ, ಈ ರೀತಿಯ ಒಬ್ಬನು ತಪ್ಪು ಮಾಡ್ದ. 1 ತಲಾಂತನ ಪಡೆದವನು ಇದು ನನ್ನಲ್ಲಿ ಇರಬೇಕು ಎಂಬುದಾಗಿ ಅವನು ಅಂದುಕೊಂಡು ಅದನ್ನು ಅವನು ಮಣ್ಣಲ್ಲಿ ಉಣಿಟ್ಟನು. ಅದು ತಾನೇ ದೊಡ್ಡ ತಪ್ಪಾಯಿತು. ಅಲ್ಲಿ ದೇವರ ನಿಮ್ಮ ಬಳಿ ಏನೇ ಕೊಟ್ಟರು, ವೇದ ವಾಕ್ಯವನ್ನು ಕೊಟ್ಟರೆ ಅದನ್ನು ಪ್ರಕಟಿಸಿ ಇನ್ನೊಬ್ಬರಿಗೆ ಹರಡಿಸಿರಿ. ದೇವರ ರಕ್ಷಣೆಯನ್ನು ಕೊಟ್ಟರೆ ನಿಮಗೆ ಆ ರಕ್ಷಣೆಯನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವುದಕ್ಕಲ್ಲ, ಅದನ್ನು ಹಾಗೆ ಪಾಸ್ ಮಾಡಬೇಕು ಲೋಕದಲ್ಲಿ. ದೇವರು ನಿಮ್ಮಲ್ಲಿ ಪ್ರೀತಿಯನ್ನು ಕೊಡ್ತಾರ, ಲೋಕದಲ್ಲಿ ಪಾಸ್ ಮಾಡಬೇಕು. ಆ ಪ್ರೀತಿ ಒತ್ತಾಯ ಮಾಡುತ್ತದೆ. ಏನು ಒತ್ತಾಯ ಮಾಡುತ್ತದೆ? ಯಾತಕ್ಕೆ ಅಂತ ಕೇಳಿದ್ರೆ, ಆ ಪ್ರೀತಿಯನ್ನು ನಾನು ಒತ್ತಾಯ ಮಾಡಿ ಈ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸು. ಅದನ್ನು ಒಡೆದುಕೊಂಡು ಹೊರಗೆ ಹೋಗುತ್ತದೆ. ಅಷ್ಟರ ಮಟ್ಟಿಗೆ ಆ ಪ್ರೀತಿ ಒಳಗೆ ಬರುತ್ತದೆ. ಯಾವುದೊಂದು ಪರಲೋಕದಿಂದ ನಿಮ್ಮೊಳಗೆ ಕೊಡಲ್ಪಟ್ಟರೂ ಕೂಡ ಅದು ನಿಮಗೆ ಸೀಮಿತವಾದದ್ದು ಮಾತ್ರವಲ್ಲ, ಅದು ನಿಮ್ಮ ಮುಖಾಂತರವಾಗಿ ಲೋಕದಲ್ಲಿ ಹರಡುವುದಕ್ಕೆ ಕೊಡಲ್ಪಡುವಂಥದ್ದಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ, ನನಗೆ ದೇವರ ಮೇಲೆ ಪ್ರೀತಿ ಬಂದಿದೆ, ಅಭಿಷೇಕ ಬಂದಿದೆ, ಮತ್ತೊಬ್ಬರಿಗೆ ಪ್ರೀತಿ ಮಾಡಬೇಕಂತ ಅವಶ್ಯಕತೆ ಇಲ್ಲ, ದೇವರನ್ನ ಪ್ರೀತಿ ಮಾಡ್ತೀನಿ, ಅದರೊಂದಿಗೆ ಹಾಗೆ ಮೌನವಾಗಿರುತ್ತೇನೆ. ಹಿಂಗೆಲ್ಲರನ್ನೂ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲರೂ ತಲೆಯಲ್ಲಿ ನಂತರ ರುಬ್ತಾರೆ. ಆ ರೀತಿ ಸುಮ್ಮನೆ ಕುಳಿತು ಪ್ರತ್ಯೇಕವಾಗಿ ಕೂತಿದ್ದಾರೆ ನೋಡಿ, ಅದು ತಪ್ಪು. ದೇವರು ನಿಮ್ಮ ಮುಖಾಂತರವಾಗಿ ತಮ್ಮ ರಾಜ್ಯದ ಕಾರ್ಯಗಳನ್ನು ಭೂಮಿಯಲ್ಲಿ ಅವರು ಹರಡಿಸುವುದಕ್ಕೆ ಬಯಸುತ್ತಾರೆ. ಅದಕ್ಕೆ ಒಂದು ದಾರಿ, ಒಂದು ಬಾಗಿಲೇ ನೀವು ಪಡಿತಾನೆ ಇರಬೇಕು, ಪಡೆದನ್ನು ಕೊಡ್ತಾನೆ ಇರಬೇಕು. ಅದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆ ರೀತಿ ಇಲ್ಲ ಅಂದರೆ ಆ 1 ತಲಾಂತನ ಪಡೆದವನನ್ನು ನೋಡಿ, ಅವನ ಕೈಯಲ್ಲಿ ಕೊಟ್ಟದ್ದನ್ನು ತೆಗೆದುಕೊಂಡು ಹೋಗಿ ವೃದ್ಧಿ ಮಾಡುವುದಕ್ಕೆ, ಹರಡಿಸುವುದಕ್ಕೆ. ಇವನು ಆ ಸ್ಥಳದಲ್ಲಿ ಬಂದ ಕೂಡಲೇ ಬ್ರೇಕ್ ಮಾಡಿ ಒಳಗಿಟ್ಬಿಟ್ಟ. ಹಾಗಾದರೆ ಪ್ರೀತಿ ಎನ್ನುವಂಥದ್ದು ದೇವರ ಬಳಿಯಿಂದ ಪಡೆದದ್ದನ್ನು ನೀವು ಮನುಷ್ಯರ ಬಳಿಯಲ್ಲಿ ಪ್ರಸಿದ್ಧಿಪಡಿಸಬೇಕು. ನಿಮ್ಮ ಸುತ್ತಲೂ ಇರುವವರ ನಡುವೆ ಒಂದು ಪ್ರೀತಿ ತುಂಬಿದ ಸಮುದಾಯವನ್ನು ರೂಪಿಸಬೇಕು. ನಿಮ್ಮ ಪ್ರೀತಿ ಎನ್ನುವಂಥದ್ದು ಇತರರ ಮುಂಭಾಗದಲ್ಲಿ ಬೆಳಕಿನಂತೆ ಕಾಣಲ್ಪಡಬೇಕು. ಯೇಸು ಅದಕ್ಕೆ ಈ ಪ್ರೀತಿಯನ್ನು ಭೂಮಿಗೆ ಪ್ರಕಟಿಸಿ ತೋರಿಸುವುದಕ್ಕೆ ಪೌಲನನ್ನು ಒತ್ತಾಯ ಮಾಡಿದರು. ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡುತ್ತದೆ. ಏನು ಮಾಡಲು ಪ್ರೇರೇಪಿಸುತ್ತದೆ? ಅವರ ಪ್ರೀತಿಯನ್ನು ಅವರಿಗೂ ಸಾಕ್ಷಿಯಾಗಿ ಇಡುವುದಕ್ಕೆ, ಅವರ ಒಳಗೂ ಆ ಪ್ರೀತಿಯನ್ನು ಬಿತ್ತುವುದಕ್ಕೆ ನಮ್ಮನ್ನು ಒತ್ತಾಯ ಮಾಡುತ್ತದೆ. ಆದ್ದರಿಂದ ಅವರು ಒಡೆದರು, ಕಷ್ಟ ಕೊಟ್ಟರು, ವೇದನೆಯನ್ನು ಕೊಟ್ಟರು. ಯಾವ ಪರಿಸ್ಥಿತಿಯಲ್ಲೂ ನಾವು ಆ ಪ್ರೀತಿಗೆ ನಾವು ಸೇವೆಯನ್ನು ಮಾಡುವುದಕ್ಕೂ ಸೇವೆಯನ್ನು ಸಲ್ಲಿಸುವುದಕ್ಕೂ ಸಿದ್ಧವಾಗಿದ್ದೇವೆ. ಅದುವೇ ಪೌಲನ ಕೆಲಸ. ವೈರಾಗ್ಯ ಕಾರಣ ಅದುವೇ. ಆ ಪ್ರೀತಿ ಸಾಯಲು ಕೂಡ ತನ್ನನ್ನು ನಡೆಸಿದ್ರೂ ಕೂಡ ಅದನ್ನು ಎಣಿಸದ ಆ ಕಾರ್ಯ ಆ ಪ್ರೀತಿಯ ಕ್ರಿಯೆ. ಆದ್ದರಿಂದ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಕಾರ್ಯ ಏನಂತ ಕೇಳುವುದಾದರೆ, ಪರಲೋಕದಿಂದ ನಮ್ಮ ಬಳಿ ಕೊಡಲ್ಪಡುವಂಥವುಗಳನ್ನು ಭೂಮಿಯಲ್ಲಿ ಪ್ರತಿಬಿಂಬಿಸಿ ಅದನ್ನು ಸ್ವೀಕರಿಸುವಂತಹ ಸಂತತಿಯನ್ನು ರೂಪಿಸಿ, ದೇವರ ರಾಜ್ಯ ಬರುವುದಕ್ಕಿಂತ ಮುಂಚೆ ಅವರ ರಾಜ್ಯಕ್ಕೆ ಸಂಬಂಧಪಟ್ಟ ಭೂಮಿಯಲ್ಲಿ ಬರುವುದಕ್ಕೆ ಒಂದು ಸಿದ್ಧತೆಯನ್ನು ಏರ್ಪಡಿಸುವುದಕ್ಕೆ ನೀವು ನಾನು ಕರೆಯಲ್ಪಟ್ಟಿದ್ದೇವೆ. ಅದರಲ್ಲಿ ಪ್ರಧಾನವಾದದ್ದು ಪ್ರೀತಿ. ಆದ್ದರಿಂದ ಈ ಪ್ರೀತಿ ಮಾಡುವುದೆನ್ನುವುದು ಅತ್ಯವಶ್ಯವಾದದ್ದು. ದೇವರ ಕಾರ್ಯದಲ್ಲಿ, ಪರಲೋಕದ ಕಾರ್ಯವನ್ನು ಭೂಮಿಗೆ ತರುವುದರಲ್ಲಿ
ಅವರ ಒಂದು ಬರುವಿಕೆಯ ಮುಂಚಿತವಾಗಿ ಪರಲೋಕದ ಸ್ವಾರೂಪ್ಯವನ್ನು ಭೂಮಿಗೆ ತರುವುದರಲ್ಲಿ ನೀವು ಸೋತೋಗಿದ್ದರೆ, ನೀವು ದೇವರ ಚಿತ್ತವನ್ನು ನೆರವೇರಿಸ್ತಾ ಇಲ್ಲ, ದೇವರು ಬರೀ ಕ್ರೈಸ್ತರನ್ನು ಎದುರು ನೋಡ್ತಾ ಇಲ್ಲ, ಅವರನ್ನು ಅವರ ಒಂದು ಬಯಕೆ ಕೂಡ ಅಲ್ಲ, ತಮ್ಮ ಚಿತ್ತವನ್ನು ಮಾಡುವಂತಹ ಕ್ರೈಸ್ತರು, ತಮ್ಮ ಚಿತ್ತವನ್ನು ಹೊರುವಂತಹ ಕ್ರೈಸ್ತರು, ತಮ್ಮ ಚಿತ್ತವನ್ನು ಮಾಡಲು ಪ್ರೇರೇಪಿಸುವಂತಹ ಕ್ರೈಸ್ತರು, ಇವರನ್ನೇ ದೇವರು ಬಯಸುವವರಾಗಿದ್ದಾರೆ. ಅಂಥವರಾಗಿ ನೀವು ಇರಲು ನಿಮ್ಮನ್ನು ಒಪ್ಪಿಸಿಕೊಟ್ಟು, ದೇವರ ಬರುವಿಕೆಯ ಮುಂಚೆ, ಅವರ ರಾಜ್ಯ ಬರುವುದಕ್ಕಿಂತ ಮುಂಚೆ, ಆ ರಾಜ್ಯ ಬರುವುದಕ್ಕಿಂತ ಮುಂಚೆ ರಾಜ್ಯದ ಸ್ವಾರೂಪ್ಯ ಭೂಮಿಯಲ್ಲಿ ಪ್ರಕಟವಾಗಲು ನೀವು ನಿಮ್ಮನ್ನು ಒಂದು ಉಪಕರಣದಂತೆ ಉಪಯೋಗಿಸಿಕೊಳ್ಳಲು ದೇವರು ನಿಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಈ ಸಮಯವನ್ನು ನಾವು ಮುಗಿಸೋಣ. ಎಲ್ಲರೂ ದೇವರ ಸಮ್ಮುಖದಲ್ಲಿ ಸಾಧ್ಯವಾದರೆ ಮೊಣಕಾಲೂರಿ, ಕಣ್ಗಳನ್ನು ಮುಚ್ಚಿ ದೇವರನ್ನು ನೋಡಿರಿ. ನಾನು ಇಲ್ಲಿಯವರೆಗೂ ಹೇಳಿದಂತಹ ವಾಕ್ಯವನ್ನು ಮತ್ತೆ ನಿಮ್ಮ ಮನಸ್ಸಲ್ಲಿ ತೆಗೆದುಕೊಂಡು ಬನ್ನಿರಿ. ನೀವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಭೂಮಿಯಲ್ಲಿ ಪ್ರತಿಬಿಂಬಿಸುವಂತಹ ಅವರ ಆತ್ಮಿಕ ಪ್ರತಿನಿಧಿಗಳಾಗಿ ಇದ್ದೀರಾ, ಅಥವಾ ನೀವು ಒಂದು ಮೇಲ್ನೋಟವಾದ ಕ್ರೈಸ್ತರಾಗಿ ಇದ್ದೀರಾ? ನಿಮ್ಮ ಕ್ರೈಸ್ತೆಯ ಜೀವನ ನಿಮಗೆ ಯಾತರ ಬಗ್ಗೆ ಹೇಳುವಂಥದ್ದಾಗಿದೆ? ನಿಮ್ಮ ಕುರಿತು ಏನು ಮಾತನಾಡುತ್ತದೆ ಎನ್ನುವುದನ್ನು ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಸ್ವಾರ್ಥಕ್ಕೋಸ್ಕರವಾಗಿ ದೇವರನ್ನ ಹುಡುಕ್ತಾ ಇದ್ದೀನಾ? ನನಗಾಗಿ ದೇವರೆಂಬುದಾಗಿ ಇಟ್ಟುಕೊಂಡಿದ್ದೇನಾ? ಅಥವಾ ಕರ್ತನಿಗೋಸ್ಕರವಾಗಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಾ? ಕರ್ತನಿಗೋಸ್ಕರವಾಗಿ ನಾನು ಅಂತ ಯೋಚನೆ ಮಾಡುವ ತಮ್ಮ ಜನಗಳನ್ನೇ ದೇವರು ಇವತ್ತು ಹುಡುಕುವರಾಗಿದ್ದಾರೆ. ದೇವರೇ, ಮೊಣಕಾಲೂರಿರುವಂತಹ ಕುಟುಂಬದಲ್ಲಿ ಅಂಥ ದೈವ ಭಕ್ತರನ್ನು ಎಬ್ಬಿಸಿರಿ. ದೇವರೇ, ನಮ್ಮ ಮಕ್ಕಳು ದೇವರಿಂದ ಬೆಳೆಸಲ್ಪಟ್ಟು, ದೇವರಿಂದ ಕಲಿಸಲ್ಪಟ್ಟು, ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು, ದೇವರೇ, ನಿಮ್ಮ ರಾಜ್ಯದ ಸ್ವಾರೂಪ್ಯವನ್ನು ಈ ಭೂಮಿಯಲ್ಲಿ ತರುವಂತಹ ಒಂದು ಪಾತ್ರೆಗಳಾಗಿ ದೇವರೇ ಅವರನ್ನು ಉಪಯೋಗಿಸಿರಿ. ಅದು ಪ್ರೀತಿಯಾಗಿದ್ದರೂ, ನೀತಿಯಾಗಿದ್ದರೂ, ಪರಿಶುದ್ಧತೆಯಾಗಿದ್ದರೂ, ತಾಳ್ಮೆಯಾಗಿದ್ದರೂ, ದೇವರ ರಾಜ್ಯಕ್ಕೋಸ್ಕರವಾಗಿ ಪ್ರತಿ ಕಾರ್ಯಗಳು, ಪ್ರತಿ ಕೃತ್ಯಗಳು ಮಹಿಮೆಯಾಗಿರುವ ಕಾರ್ಯಗಳು ದೇವರೇ ಈ ಲೋಕದ ಒಳಗೆ ನಿಮ್ಮ ಮಕ್ಕಳ ಮುಖಾಂತರವಾಗಿ ಇಳಿದು ಬರಲಿ. ಅದು ಅವರ ಮುಖಾಂತರವಾಗಿ ಪ್ರತಿಬಿಂಬಿಸಲಿ. ನಿಮ್ಮ ರಾಜ್ಯದ ಆ ಕಾರ್ಯಗಳನ್ನು ಪ್ರತಿಬಿಂಬಿಸಿ ತೋರಿಸುವಂತಹ ಪ್ರತಿನಿಧಿಗಳಾಗಿ ಅವರನ್ನು ಮಾರ್ಪಡಿಸಿರಿ. ದೇವರ ಶಕ್ತಿ ಅವರ ಮೇಲೆ ಇಳಿದು ಬರಲಿ. ಸ್ವಾರ್ಥಕ್ಕಾಗಿ, ಒಂದು ಹೊತ್ತು ಆಹಾರಕ್ಕಾಗಿ, ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಹುಡುಕುವವರಾಗಿರದೆ ದೇವರ ಮಹಿಮೆಯನ್ನು ಹುಡುಕುವವರಾಗಿ ಮಾರ್ಪಡಲು ದೇವರೇ ನಮಗೆ ಅನುಗ್ರಹಿಸಿರಿ. ದೇವರೇ, ನಮ್ಮ ಬಳಿಯಲ್ಲಿ ದೈವಿಕವಾದ ಪ್ರೀತಿ ಅದು ನೆಲೆಯಾಗಿ ತಂಗುವುದಕ್ಕೆ ಸಹಾಯವನ್ನು ಮಾಡಿ. ದೇವರ ಪರಿಪೂರ್ಣವಾಗಿರುವ ಪ್ರೀತಿ ಈ ವಾಕ್ಯವನ್ನು ಕೇಳಿದಂತಹ ಪ್ರತಿಯೊಬ್ಬರ ಮೇಲೆ ಬಲಿಷ್ಠವಾಗಿ ಇಳಿಯಲಿ. ನಮ್ಮ ಮುಖಾಂತರವಾಗಿ ದೇವರ ಪ್ರೀತಿ, ഇരുಳಿನಲ್ಲಿರುವಂತಹ ದೇವರ ಪ್ರೀತಿಯನ್ನು ಹುಡುಕುತ್ತಿರುವಂತಹ ಈ ಲೋಕಕ್ಕೆ ಇದುವೇ ಪ್ರೀತಿ ಎನ್ನುವಂತಹ ಬೆಳಕನ್ನು ತೋರಿಸುವಂಥದ್ದಾಗಿರಲಿ. ನಾವು ಲೌಕಿಕ ಕಾರ್ಯವನ್ನು ತೋರಿಸದೆ ದೈವಿಕ ಪ್ರೀತಿಯನ್ನು ತೋರಿಸುವವರಾಗಿದ್ದು, ಯೇಸುವಿನ ಪ್ರೀತಿಗೆ ಸಾಕ್ಷಿಯಾಗಿದ್ದು, ಪ್ರತಿನಿಧಿಗಳಾಗಿದ್ದು ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಡುವುದಕ್ಕೆ ನಮಗೆ ಸಹಾಯವನ್ನು ಮಾಡಿ. ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡ್ರಿ, ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಿರಿ. ಇನ್ನು ಮುಂದೆ ಬರುವಂತಹ ವಾರವನ್ನು ಅವರಿಗೆ ಒಳಿತುಳ್ಳದ್ದಾಗಿ ಮಾರ್ಪಡಿಸಿಕೊಡಿ. ಅವರು ಬರುವಾಗಲೂ ಹೋಗುವಾಗಲೂ ದೇವರವರನ್ನ ಕಾದುಕೊಂಡು ಸಂರಕ್ಷಿಸಿರಿ. ಯಾವ ವಿಧವಾಗಿರುವಂತಹ ಕೆಡುಕು, ಅದರ ಒಂದು ನೆರಳು, ಅದರ ಸ್ವಾರೂಪ್ಯವು ಇವರ ಗುಡಾರಗಳನ್ನು ದೇವರೇ ಸಮೀಪಿಸದ ಹಾಗೆ ನಿಮ್ಮ ಬಲವಾದ ಬೇಲಿಯಿಂದ ಅವರನ್ನು ಆವರಿಸಿರಿ. ಅವರನ್ನು ಕಾಪಾಡಿ ಮುನ್ನಡೆಸಿರಿ. ಕುಟುಂಬದಲ್ಲಿರುವಂತಹ ಯವನಸ್ಥರನ್ನು ಸ್ಮರಿಸುತ್ತೇವೆ. ಅವರಿಗೆ ಬೇಕಾಗಿರುವಂತಹ ಬುದ್ಧಿ, ಜ್ಞಾನ, ವಿವೇಕ, ದೈವ ಭಕ್ತಿಯನ್ನ ನೀವು ಅವರಿಗೆ ಆಳವಾಗಿ ಅವರಲ್ಲಿ ಅನುಗ್ರಹಿಸಿಕೊಡಿರಿ. ಮನೆಯಲ್ಲಿರುವಂತಹ ಮಕ್ಕಳನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವರಿಗೆ ಆರೋಗ್ಯವನ್ನ, ಕೃಪೆಯನ್ನ, ಬಲವನ್ನ ನೀವು ಕೊಟ್ಟು ಅನುಗ್ರಹಿಸಿರಿ. ಮನೆಯನ್ನು ಮುನ್ನಡೆಸುವಂತಹ, ಮನೆಯ ಜೀವನಾಧಾರಕ್ಕೆ ಕಾರಣವಾಗಿ ಇರುವಂತಹ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಅವರ ಕೈ ಪ್ರಯಾಸವನ್ನು ದೇವರು ಗಮನಿಸಿ ಅವರಿಗೆ ಯಾವ ಕೊರತೆ ಇಲ್ಲದ್ದಾಗಿ ಕುಟುಂಬವನ್ನು ಕ್ರಮವಾಗಿ ನಡೆಸುವುದಕ್ಕೆ ಸಹಾಯ ಮಾಡಿ. ಮನೆಯಲ್ಲಿರುವಂತಹ ವೃದ್ಧರನ್ನು ಸ್ಮರಿಸುತ್ತೇವೆ. ಅವರಿಗೆ ನೀವೇ ಆರೋಗ್ಯವು, ನಂಬಿಕೆಯು, ಪೂರ್ಣ ಕೃಪೆಯಾಗಿದ್ದು ಅವರನ್ನು ಮುನ್ನಡೆಸಿ ಆಶೀರ್ವಾದ ಮಾಡಿರಿ. ಇಲ್ಲಿಯವರೆಗೂ ನಮಗೆ ಆಶೀರ್ವಾದ ಮಾಡಿ ಮುನ್ನಡೆಸಿದ್ದೀರಾ. ಮುಂದುವರೆದು ದೇವರ ಕುಟುಂಬಗಳನ್ನು ಪರಾಮರಿಸಿ ಕಾಪಾಡಿರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನಮ್ಮ ತಂದೆಯೇ. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದರು. ದೇವರು ದೊಡ್ಡ ಕಾರ್ಯವನ್ನು ಪ್ರಕಟಿಸಿದ್ದಾರೆ. ನೀವು ಅರ್ಥ ಮಾಡಿಕೊಂಡಿರ್ತೀರಾ. ಮುಂದುವರೆದು ದೇವರ ವಾಕ್ಯದಲ್ಲಿಯೂ ದೇವರ ಚಿತ್ತವನ್ನು ಮಾಡುವುದರಲ್ಲಿಯೂ ನಿಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವರಾಗಿರಿ. ನಿಮ್ಮ ಜೀವನದ ಪೂರ್ಣ ಭಾಗವನ್ನು ದೇವರು ಸ್ವೀಕರಿಸಿಕೊಳ್ಳುತ್ತಾರೆ. ಬರುವ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.
ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.